नारायणाय परिपूर्णगुणार्णवाय विश्वोदयस्थितिलयोन्नियतिप्रदाय ज्ञानप्रदाय विबुधासुरसौख्यदुःख सत्कारणाय वितताय नमो नमस्ते। अभ्रमं भंगरहितं अजडं विमलं सदा आनन्दतीर्थमतुलं भजे तापत्रयापहं। भवति यदनुभावादेडमूकोऽपि वाग्मी जडमतिरपि जन्तुर्जायते प्राज्ञमौलिः। सकलवचनचेतो देवता भारती सा मम वचसि निधत्तां सन्निधिं मानसे च। अस्मत्कुरुसमारम्भां टीकाकृत्पादमध्यगां श्रीमदाचार्यपर्यन्तां वन्दे गुरुपरम्पराम्। विद्यायां विबुधाचार्यं वेदज्ञानाब्धिचन्दिरं दुर्मतध्वान्तमार्ताण्डं सत्यध्यानमुनिं भजे। 50 वर्षपर्यन्तं सततं रामपूजकः श्री सत्यप्रमोदगुरुराट् भासतां नो हृदम्बरे। बन्धुस्त्वं गुरुरिष्टदैवतमिति त्वत्पादपङ्केरुहं प्राप्तं मां परिपालयेति सततं याचे निबद्धाञ्जलिः। चित्तं मत्गुणदोषचिन्तनविधौ नूनं मनं मा कृताः। श्री सत्यात्मगुरो त्वदङ्घ्रियुगलं हित्वा न मे सद्गतिः। यैरहं शुकवत् सम्यक् शिक्षितोऽस्मि कृपालुभिः तान् वन्दे धेनुपाचार्यान् तत्त्वज्ञानार्थसिद्धये। श्री गुरुभ्यो नमः। हरिः ओम हरिः ओम हरिः ओम। स्वस्तिस्तु अशेषसन्मङ्गलानि सन्तु। श्लोकैकश्रवणपठनमात्रेण वक्तुश्च श्रोतॄणां निखिल कलिकृत कल्मषापनोदनपुटतरे धर्माद्यखिल पुरुषार्थ साधने भूते। अद्य शनिग्रह विषये शनैश्चर ग्रह विषये इस विवरणारंभे सति किंचित पूर्वकथानुवादः। हरिः ओम हरिः ओम हरिः ओम। हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे। श्री गुरुभ्यो नमः। हरिः ओम हरिः ओम हरिः ओम। ಇವತ್ತು ದೃಗ್ಗಣಿತ ಪ್ರಕಾರ ಶನೀಶ್ವರ ಜಯಂತಿ. ನಾಳೆ ಚಾಂದ್ರಮಾನದ ಪ್ರಕಾರ ಶನೀಶ್ವರ ಜಯಂತಿ.
ಇವತ್ತು ಅನೇಕ ಕಾರ್ಯದ ವ್ಯಸ್ತತೆಯಿಂದಾಗಿ ಸರಿಯಾಗಿ 8:30ಗೆ ಪ್ರವಚನ ಮಾಡಲಿಕ್ಕೆ ಆಗಲಿಲ್ಲ. ಸ್ವಲ್ಪ ವಿಳಂಬವಾಗಿ ಮಾಡ್ತಾ ಇದ್ದೆ. ನಾಳೆ ಶನೈಶ್ಚರ ಜಯಂತಿ ಇದೆ. ಶನಿ ಹುಟ್ಟಿದ ದಿನ ವೈಶಾಖ ಕೃಷ್ಣ ಪಕ್ಷ ಅಮಾವಾಸ್ಯ. ಅಮಾವಾಸ್ಯೆಯ ದಿನ ಚಂದ್ರ ಸೂರ್ಯರು ಒಂದೇ ಕಡೆಯಲ್ಲಿರ್ತಾರೆ, ಒಂದೇ ರಾಶಿಯಲ್ಲಿರ್ತಾರೆ. ಅದಕ್ಕೋಸ್ಕರ ಅಮಾವಾಸ್ಯೆ ಅಂತ ಹೇಳ್ತಾರೆ. ಇಂಥ ಸಂದರ್ಭದಲ್ಲಿ ಗ್ರಹಗಳಲ್ಲಿ 7ನೇ ಗ್ರಹನಾಗಿರ್ತಕ್ಕಂಥ ಶನಿಯ ಬಗ್ಗೆ ನಾವು ತಿಳಿದುಕೊಳ್ಳೋದು ಅತ್ಯಂತ ಅವಶ್ಯಕ ಇದೆ. ಯಾಕೆ ಪ್ರಕೃತಿಯಲ್ಲಿ ಗ್ರಹಗಳ ಪರಿಣಾಮ ನಮ್ಮ ಮೇಲೆ ಬಹಳ ವಿಶೇಷ ರೀತಿಯಿಂದ ಆಗ್ತದೆ. ಈಗಂತೂ ವಿಜ್ಞಾನ, ಆದರೆ ವೈಜ್ಞಾನಿಕರ ಒಂದು ಪ್ರಶ್ನೆ ಇದೆ. ಸೂರ್ಯ ಚಂದ್ರರು ನಮಗೆ ಸಮೀಪದಲ್ಲಿದ್ದಾರೆ, ಅವರ ಪರಿಣಾಮ ನಮ್ಮ ಮೇಲೆ ಆಗ್ತದೆ. ಆದರೆ ಶನಿ ಅಂತ ಗ್ರಹ ಬಹಳ ದೂರದಲ್ಲಿದ್ದಾನೆ, ಅವನ ವೈಬ್ರೇಷನ್ ಪರಿಣಾಮ ನಮ್ಮ ಮೇಲೆ ಏನಾಗ್ತದೆ? ಗ್ರಹಗಳ ವೈಬ್ರೇಷನ್ಗಿಂತಲೂ ಗ್ರಹದ ದೇವತೆ ಸಮರ್ಥನಾಗಿದ್ದಾನೆ. ಆ ದೇವತೆ ನಮ್ಮ ವಿಶಿಷ್ಟವಾಗಿರ್ತಕ್ಕಂತಹ ನಕ್ಷತ್ರ ರಾಶಿಗಳಲ್ಲಿ ಬಂದಾಗ ಆಯಾ ದೇವತೆಗಳು ನಮಗೆ ಕೆಲವು ಸಲ ಒಳ್ಳೆಯ ಫಲವನ್ನು ಕೊಡ್ತಾರೆ, ಕೆಲವು ಸಲ ಮಿಶ್ರ ಫಲವನ್ನು ಕೊಡ್ತಾರೆ, ಕೆಲವು ಸಲ ನಮಗೆ ವಿಘ್ನಗಳನ್ನು ಮಾಡ್ತಾರೆ. ಶನಿ ಗ್ರಹ ಪೀಡಾದಾಯಕ ಅಂತೇಳಿ ಬಹಳ ಜನರ ನಂಬಿಕೆ ಇದೆ. ಕೆಲವು ಅಂಶದಲ್ಲಿ ಸತ್ಯವೂ ಕೂಡ ಇದೆ, ಪೂರ್ತಿ ಅಂಶದಲ್ಲಿ ಅಲ್ಲ. ಮತ್ತೆ ಶನಿ ಸೂರ್ಯನ ಪುತ್ರ. ತಾಯಿಯಲ್ಲಿ ದೋಷಗಳಿದ್ದಾಗ ಮಕ್ಕಳಲ್ಲಿಯೂ ಕೂಡ ಕೆಲವು ವಿಕೃತಿಗಳು ಬರ್ತವೆ. ಹೀಗಾಗಿ ಸೂರ್ಯನ ಹೆಂಡತಿ ವಿಶ್ವಕರ್ಮನ ಮಗಳಾಗಿರ್ತಕ್ಕಂತಹ ಸಂಜ್ಞಾದೇವಿ ಮದುವೆಯಾಗಿ ಗಂಡನ ಮನೆಗೆ ಬರ್ತಾಳೆ. ಆಗ ಈಗಿನಂತೆ ಸೂರ್ಯಮಂಡಲ ರೌಂಡ್ ಇರಲಿಲ್ಲ. ಸೂರ್ಯಮಂಡಲದಲ್ಲಿ ಕೆಲವು ಕೋಣಗಳು ಹೀಗೆ, ಕೆಲವು ಕೋಣಗಳು ದೊಡ್ಡದು ಸಣ್ಣದು, ದೊಡ್ಡದು ಸಣ್ಣದು, ಹೀಗೆ ಕೋನಗಳಿದ್ದು. ದೊಡ್ಡ ಕೋನದ ಸಂಪರ್ಕದಲ್ಲಿ ಪೃಥ್ವಿ ಬಂದಾಗ, ಅಂದರೆ ಸೂರ್ಯನ ಸುತ್ತಲೂ ಪೃಥ್ವಿ ಪ್ರದಕ್ಷಿಣೆ ಹಾಕುವಾಗ ಯಾವ ದೊಡ್ಡ ಕೋನದ ಎದುರಿಗೆ ಬರ್ತಿತ್ತು, ಪೃಥ್ವಿ ಅಷ್ಟೋ ಭಾಗ ಸುಟ್ಟು ಹೋಗ್ತಿತ್ತು. ಸಂಜ್ಞಾದೇವಿ ಭಾಳ ಸೌಮ್ಯ ಸ್ವಭಾವದವಳು, ಅಷ್ಟೇ ಪರೋಪಕಾರಿಯೂ ಕೂಡ. ಅವಳಿಗೆ ಮನಸ್ಸಿಗೆ ಬಂತು, ನನ್ನ ಗಂಡನ ಮನೆಯಿಂದ, ಅಂದರೆ ನನ್ನ ಗಂಡ ಯಾವ ಮಂಡಲವನ್ನು ಆಳ್ತಾ ಇದ್ದಾನೆ ಅದರಿಂದ ಜಗತ್ತಿಗೆ ಹಾನಿಯಾಗ್ತದೆ. ಆದ್ದರಿಂದ ನನ್ನ ಗಂಡನ ಮನೆ ಸೂರ್ಯಮಂಡಲ ಇದು ಜಗತ್ತಿಗೆ ಪೀಡಾಕರವಾಗಬಾರ್ದು ಅಂಥೇಳಿ ಅವಳು ಭಗವಂತನನ್ನು ಕುರಿತು ಘೋರವಾದ ತಪಸ್ಸನ್ನು ಮಾಡಬೇಕು ಅಂತ ಬಯಸಿದಳು. ಅಂದರೆ ನೋಡಿ, ಪತಿವ್ರತೆ ತನ್ನಿಂದಲೂ ಜಗತ್ತಿಗೆ ಹಾನಿ ಆಗಬಾರ್ದು, ತನ್ನ ಗಂಡನಿಂದಲೂ ಜಗತ್ತಿಗೆ ಅನಾನುಕೂಲವಾಗಬಾರ್ದು. ಗಂಡ ಹೆಂಡತಿ ನಾವಿಬ್ಬರು ಸಮಾಜಕ್ಕೆ ಉಪಕಾರಿಗಳಾಗಬೇಕು ಅನ್ನುವ ಒಂದು ಉದಾತ್ತ ವಿಚಾರವನ್ನು ಇಟ್ಕೊಂಡಿರ್ತಕ್ಕಂಥವರು ಸೂರ್ಯ ಮತ್ತು ಸಂಜ್ಞಾ. ಆದರೆ ಅವಳಿಗೆ ಆಗಾಗಲೇ ಇಬ್ಬರು ಗಂಡಸು ಮಕ್ಕಳು. ಆನಂತರ
ವೈವಸ್ವತ ಮನು, ಯಮ ಮತ್ತು ಯಮುನ ಇಬ್ಬರು ಗಂಡಸ ಮಕ್ಕಳು ಒಬ್ಬರೇ. ಆ ನಂತರ ಹೆಣ್ಮಗಳು ಹುಟ್ಟಿದರು. ತಪಸ್ಸಿಗೆ ಹೋದರೆ ಮಕ್ಕಳ ಗತಿ ಏನು ಅಂತ ಹೇಳಿ ಗಂಡನಿಗೆ ಹೇಳಿದರೆ ಬೇಡ ಅಂತಂತಾನೆ ಅಂತ ಹೇಳಿ ತನ್ನ ಒಂದು ತಪಶ್ಶಕ್ತಿಯಿಂದ, ಅಂದರೆ ಆಗಿನ ಹೆಣ್ಮಕ್ಳಲ್ಲಿ ಕೂಡ ಅಷ್ಟು ತಪಶ್ಶಕ್ತಿ ಇರ್ತಿತ್ತು, ತನ್ನ ನೆರಳಿಗೆ ಪ್ರಾಣದಾನವನ್ನು ಮಾಡಿದ್ದ. ಆ ನೆರಳು ಜೀವಂತವಾಗಿ ಒಂದು ಹೆಣ್ಣಾಯಿತು. ತನ್ನ ನೆರಳಾದ್ರಿಂದ ಅದಕ್ಕೆ ಛಾಯಾ ಅಂತ ಹೆಸರಿಟ್ಟಿದ್ದಾಳೆ. ಅವಳು ಹೇಳಿದ್ದಾಳೆ, ನನ್ನಂತೆ ಕಾಣ್ತಿ, ನಾನು ಹೋದ್ಮೇಲೆ ಸೂರ್ಯನನ್ನು ಮನಸ ನೀನು ಗಾಂಧರ್ವ ರೀತಿಯಿಂದ ಮದುವೆ ಮಾಡಿಕೊ, ಅವನ ಜೊತೆಯಲ್ಲಿರು, ನನ್ನಂತೆ ಕಾಣ್ತಿ. ಸೂರ್ಯದೇವ ಯಾವಾಗಲೂ ತನ್ನಲ್ಲಿದ್ದ ಸವಿತನಾಮಕ ಪರಮಾತ್ಮನ ಧ್ಯಾನದಲ್ಲಿರತಾನ. ಮತ್ತು 24 ತಾಸು ಬಿಜಿ, ಸಂಪೂರ್ಣ ಜಗತ್ತಿಗೆ ಬೆಳಕು ಕೊಡಬೇಕಲ್ಲ. ಹೀಗಾಗಿ ನಿನ್ನ ಪರಿಚಯ ಅವನಿಗಾಗೋದಿಲ್ಲ. ಅಷ್ಟು ದೃಢವಾದ ಸಂಕಲ್ಪ ಪತಿವ್ರತೆಯಾದ ಸಂಜ್ಞೆಯಲ್ಲಿ ಇತ್ತು. ಛಾಯಾನ ಇಟ್ಟು ಹೋಗಿದ್ದಾಳೆ. ಇಟ್ಟು ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ಛಾಯಾ ಕೂಡ ಇಬ್ಬರು ಗಂಡಸ ಮಕ್ಕಳು, ಒಂದು ಸಾವರಣಿ, ಆ ನಂತರ ಶನೈಶ್ಚರ ಮತ್ತು ತಪತಿ ಅಂತ ಹೆಣ್ಮಗಳು. ಸೂರ್ಯನಿಂದ ಛಾಯಾ ಹುಟ್ಟಿದ. ಛಾಯಾ ತನ್ನ ಮಕ್ಕಳ ಮೇಲೆ ಪ್ರೀತಿ ಮಾಡ್ತಾ ಇದ್ಲು. ಸೌಜ್ಞಾನ್ ಮಕ್ಕಳ ಮೇಲೆ ಅಷ್ಟು ಪ್ರೀತಿ ಮತ್ತು ಆ ಒಂದು ವಿಶಿಷ್ಟವಾಗಿರ್ತಕ್ಕಂಥ ವಾತ್ಸಲ್ಯ ತೋರಿಸ್ತಿರಲಿಲ್ಲ. ಅದೊಂದು ಬೇರೆ ವಿಶಿಷ್ಟವಾದ ಕಥೆ ಇರಲಿ, ಅದ ನಂತರ ನೋಡೋಣ. ಛಾಯಾ ಮತ್ತು ಮಾರ್ತಂಡ ಸೂರ್ಯ, ಅವರಿಂದ ಹುಟ್ಟಿರ್ತಕ್ಕಂಥವನು ಶನೈಶ್ಚರ. ತಾಯಿಯ ದೋಷದಿಂದ, ಯಾಕೆಂದರೆ ಸಂಜ್ಞಾಗೆ ಸೂರ್ಯನನ್ನು ಧಾರಣ ಮಾಡುವ ಸಾಮರ್ಥ್ಯ ಎಷ್ಟಿತ್ತು ಅಷ್ಟು ಛಾಯಾಗಿರಲಿಲ್ಲ. ಅದರಿಂದಾಗಿ ಸ್ವಲ್ಪ ನ್ಯೂನತೆ ಉಳ್ಳವನಾಗಿ, ಅತಿ ಕ್ರೂರ ದೃಷ್ಟಿ ಉಳ್ಳವನಾಗಿ ಶನೈಶ್ಚರ ಹುಟ್ಟಿದ. ವರ್ಣನೆ ಪ್ರಕಾರ 1 ಕಾಲು ಊನವಾಗಿದೆ. ಹೀಗಾಗಿ ಬಹಳ ಸಾವಕಾಶ ನಡೀತಾನೆ. ಸಾವಕಾಶ ನಡೀತಾನೆ ಅಂತಿಕೊಂಡಂತಂದರೆ ಚಂದ್ರ ತಾನು 2.5-3 ದಿನಕ್ಕೊಮ್ಮೆ ಒಂದು ರಾಶಿಯನ್ನು ಭ್ರಮಣ ಮಾಡಿ ಮುಗಿಸಿದರೆ ಶನೈಶ್ಚರನಿಗೆ, ಶನಿದೇವನಿಗೆ ಒಂದು ರಾಶಿ ದಾಟಬೇಕಾದರೆ 2.5 ವರ್ಷ ಬೇಕು. ಇವನ ದೃಷ್ಟಿ ಹಿಂದಕ್ಕೂ ಇದೆ, ಮುಂದಕ್ಕೂ ಇದೆ. ಯಾವ ರಾಶಿಯಲ್ಲಿರ್ತಾನೆ ಆ ರಾಶಿಯ ಹಿಂದಿನ ರಾಶಿ. ಈಗ ಮೀನ ರಾಶಿಯಲ್ಲಿದ್ದಾನೆ ಶನೈಶ್ವರ, ಅದರ ಹಿಂದಿನ ರಾಶಿ ಕುಂಭರಾಶಿ. ಆ ನಂತರ ಮುಂದಿನ ರಾಶಿ ಮೇಷರಾಶಿ. ಹೀಗಾಗಿ ಕುಂಭ, ಮೀನ, ಮೇಷ ಈ 3 ರಾಶಿಯವರೆಗೆ 2.5, 2.5, 2.5, 7.5. ಮರಾಠಿಯಲ್ಲಿ ಅಥವಾ ಹಿಂದಿಯಲ್ಲಿ 7.5 ಯಾ 7.5. ಅದೇ 7.5 ಹೋಗಿ 7.5 ಆಯಿತು. ಅಂದರೆ ಶನಿಗ್ರಹದ ಸಂಪರ್ಕ 7.5 ವರ್ಷಗಳವರೆಗೆ ನಮ್ಮ ಮೇಲೆ ಇರ್ತಾರೆ. ಶನಿಯ ಬಗ್ಗೆ ಜ್ಯೋತಿಷ್ಶಾಸ್ತ್ರ ಪ್ರಕಾರ ಕೆಲವು ಪರಿಚಯವನ್ನು ನಾವು ಪಡೆಯೋಣ. ಈ ರೀತಿಯಾಗಿ ಶನಿ 7.5 ವರ್ಷ ಅನಾನುಕೂಲ ಮಾಡ್ತಾನೆ. ಆದರೆ ಪ್ರತಿಯೊಂದು ರಾಶಿಗೆ ಶನಿ ದಶ ವಿಂಶೋತ್ತರಿ
ಕ್ರಮ ಪ್ರಕಾರವಾಗಿ ಬಂದರೆ 19 ವರ್ಷ ಶನಿ ದಶ ಇರ್ತದೆ ಪ್ರತಿಯೊಬ್ಬ ರಾಶಿಯವರಿಗೆ. 7.5 ವರ್ಷ 7.5 ಅಲ್ಲದೆ 19 ವರ್ಷ ಜೀವನದಲ್ಲಿ, ನಮ್ಮ ಜೀವನದಲ್ಲಿ 19 ವರ್ಷ ಶನಿ ದಶ ಇರ್ತದೆ. ಆ ದಶದಲ್ಲಿ ಏನು ಮಾಡ್ತೇನೆ ನಂತರ ನಾನು ಹೇಳ್ತೇನೆ. ಇವನು ಹುಟ್ಟಿದ ನಕ್ಷತ್ರ ಶ್ರವಣ ನಕ್ಷತ್ರ, ಹುಟ್ಟಿದ ವಾರ ಶನಿವಾರ. ಇವನ ಆಧಿಪತ್ಯದಲ್ಲಿರುವ ವಾರ. ಇವನು ಬ್ರಹ್ಮ ವಿಷ್ಣು ಮಹೇಶ್ವರ 3 ಜನರನ್ನು ಪೂಜಿಸ್ತಾನೆ. ಇವನಿಗೆ ಎಳ್ಳನ್ನು ಕುಟ್ಟಿ ಅದನ್ನೇ ಗಂಧವಂತನ್ನು ಅರ್ಪಿಸಿದರೆ ಸಂತುಷ್ಟನಾಗ್ತಾನೆ. ಇವನನ್ನು ಪೂಜಿಸಬೇಕಾಗಿದ್ದರೆ ನೀಲಿ ಬಣ್ಣದ ಹೂಗಳು ಬೇಕು, ಅಥವಾ ರಾತ್ರಿ ವಿಕಾಸಿನಿ ಕಮಲ ಬೇಕು. ನೀಲಮಣಿ ಇವನ ರತ್ನ. ಶನಿ ಉಟ್ಟುಕೊಳ್ತಕ್ಕಂಥ ಬಟ್ಟೆ ಕಪ್ಪು ಬಟ್ಟೆ. ಆನಂತರ ಎಳ್ಳು ಇವನಿಗೆ ಪ್ರಿಯವಾದ ಧಾನ್ಯ. ಕಬ್ಬಿಣ ಇವನಿಗೆ ಪ್ರಿಯವಾದ ದ್ರವ್ಯ, ಲೋಹ. ಇವನನ್ನು ಒಲಿಸಬೇಕಾಗಿದ್ದರೆ 23,000 ಜಪ ಮಾಡಬೇಕು. ಎಳ್ಳು ಹಾಕಿ ಮಾಡಿದ ಚಿತ್ರಾನ್ನ, ಎಳ್ಳು ಹಾಕಿ ಮಾಡಿದ ಪೊಂಗಲ್ ಶನೀಶ್ವರನಿಗೆ ನೈವೇದ್ಯಕ್ಕೆ ಬಹಳ ಯೋಗ್ಯವಾಗಿದೆ. ಆನಂತರ ಬನ್ನಿ ಗಿಡ, ಬನ್ನಿ ಸಮಿದೆ ಶನಿಗೆ ಅತ್ಯಂತ ಪ್ರಿಯ. ಕಪ್ಪು ಆಕಳನ್ನು ದಾನ ಮಾಡಿದರೆ ಶನಿಪೀಡೆ ಕಡಿಮೆ ಆಗ್ತದೆ. ಎಳ್ಳೆಣ್ಣೆಯನ್ನು ಶನಿಗೆ ಸಮರ್ಪಿಸಬೇಕು. ಇನ್ನು ಶನಿ ಯಾರ ರಾಶಿಯಲ್ಲಿರ್ತಾನೆ, ಯಾರಿಗೆ 7.5 ಇರ್ತದೆ, ಅಂಥ ವ್ಯಕ್ತಿಗಳಿಗೆ ಮೂಳೆಗಳಿಗೆ ಸಂಬಂಧಿಸಿದ ಮತ್ತು ವಾತಕ್ಕೆ ಸಂಬಂಧಿಸಿದ, ಹಲ್ಲುಗಳಿಗೆ ಸಂಬಂಧಿಸಿದ ಅನೇಕ ಅನಾನುಕೂಲತೆಗಳು ಉಂಟಾಗ್ತವೆ. ಇವನಿಗೆ ಪ್ರಿಯವಾದ ರಾಶಿ ಮಕರ ರಾಶಿ. ಕುಂಭ ರಾಶಿಯಲ್ಲಿದ್ದಾಗ ಅವನು ಉಚ್ಚ ಸ್ಥಿತಿಯಲ್ಲಿರ್ತಾನೆ, ಭಾಳ ಒಳ್ಳೆ ಫಲಗಳನ್ನು ಕೊಡ್ತಾನೆ. ಮೇಷ ರಾಶಿಯಲ್ಲಿರುವಾಗ ಅವನು ಬಹಳ ಶಕ್ತಿಹೀನನಾಗಿರ್ತಾನೆ, ವಿಶೇಷವಾದ ಫಲವನ್ನು ಕೊಡಲಿಕ್ಕೆ ಸಮರ್ಥನಾಗೋದಿಲ್ಲ. ಆನಂತರ ಬುಧ, ಶುಕ್ರ, ರಾಹು ಈ ಗ್ರಹಗಳು ಶನಿಗೆ ಮಿತ್ರ ಗ್ರಹಗಳು. ಇವೆಲ್ಲ ಜ್ಯೋತಿಷ್ಯ ಹೇಳುವಾಗ ಉಪಯೋಗ ಬೀಳುತ್ತದೆ. ಗುರು ಸಮಗ್ರಹ. ರವಿ, ಚಂದ್ರ ಮತ್ತು ಮಂಗಳ, ಕೇತು ಇವುಗಳಲ್ಲಿಯೂ ಶನಿಯ ಶತ್ರುಗ್ರಹ. ಶತ್ರುಗ್ರಹದಲ್ಲಿದ್ದಾಗ ಅವನು ಪೀಡೆಯನ್ನು ಕೊಡ್ತಾನೆ, ಮಿತ್ರಗ್ರಹದಲ್ಲಿದ್ದಾಗ ಅನುಕೂಲತೆಯನ್ನು ಮಾಡಿಕೊಡ್ತಾನೆ. ಈ ವರ್ಷದಲ್ಲಿ ಮೀನರಾಶಿಯಲ್ಲಿದ್ದುದರಿಂದಾಗಿ ಮೀನರಾಶಿಯವರು ಆಗಾಗ ಸಣ್ಣ ಪುಟ್ಟ ರೋಗಗಳಿಂದ ಪೀಡಿತರಾಗಬಹುದು. ಮೊದಲೇ ಇದ್ದ ರೋಗಿಗಳು ಸ್ವಲ್ಪ ರೋಗ ಉಲ್ಬಣವಾಗಬಹುದು. ಆದ್ದರಿಂದ ಮೀನರಾಶಿಯವರು ತಪ್ಪದೆ ಶನಿ ಜಪವನ್ನು ದಿನಾಲು ಮಾಡಬೇಕು. ಆನಂತರ ಅವನಿಗೆ ಸದ್ಯಕ್ಕೆ 2ನೇ ಮನೆ ಅಂತಿಕೊಂಡಂತಂದರೆ ಮೇಷರಾಶಿ. ಮೇಷರಾಶಿಯವರು ಈ ಸಲ ಹಣವನ್ನು ವಿಚಾರ ಮಾಡಿ ಖರ್ಚು ಮಾಡಿ, ಕೆಲವು ಸಲ ಅನವಶ್ಯಕವಾಗಿ
ಹಣ ಬೇಡಾದ ಕೆಲಸಗಳಲ್ಲಿ ಖರ್ಚಾಗಿ ಬಹಳ ಹಣ ಖರ್ಚಾಗುವ ಸಂದರ್ಭ ಇದೆ. ಆದ್ದರಿಂದ ಮೇಷರಾಶಿಯವರು ಕೂಡ ಶನಿ ಮಂತ್ರವನ್ನು ಜಪ ತಪ್ಪದೆ ಮಾಡಬೇಕು. ಆ ನಂತರ ತೃತೀಯ ರಾಶಿ ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಶನಿ ಅನುಕೂಲ ಇದ್ದಾನೆ. ಶನಿ ಪೂಜೆ ಮಾಡಿದರೆ ಧನಲಾಭ ಆಗ್ತದೆ. ಮಿಥುನ ರಾಶಿ ಅವರಿಗೆ ಈ ವರ್ಷ ಸುಖದ ಸಂದರ್ಭಗಳು ಬಹಳ ಕಡಿಮೆ, ಸಮಸ್ಯೆಗಳು ಸ್ವಲ್ಪ ಹೆಚ್ಚಿಗೆ ಬರ್ತದೆ. ಆದ್ದರಿಂದ ಶನಿಯನ್ನು ಸಂತೋಷಪಡಿಸೋದಕ್ಕೋಸ್ಕರ ಪ್ರಯತ್ನಿಸಬೇಕು. ಕರ್ಕ ರಾಶಿಯವರಿಗೆ ಹಣದ ಅನಾನುಕೂಲತೆ ಸ್ವಲ್ಪ ಹೆಚ್ಚಾಗಬಹುದು. ಅದಕ್ಕೋಸ್ಕರ ಶನಿ ಉಪಾಸನೆ ಅತ್ಯಂತ ಅವಶ್ಯಕವಾಗಿದೆ. ಸಿಂಹರಾಶಿಯವರಿಗೆ ಶನಿ ಅನುಕೂಲನಾಗಿದ್ದಾನೆ. ನಿಮಗೆ ಪೀಡೆ ಕೊಡುವ ಶತ್ರುಗಳು ನಷ್ಟರಾಗ್ತಾರೆ. ಶನಿ ಉಪಾಸನೆಯನ್ನು ತಪ್ಪದೆ ಮಾಡಿ. ಕನ್ಯಾ ರಾಶಿಯವರಿಗೆ ಏನೋ ಸಮಸ್ಯೆಗಳು, ಸಣ್ಣ ಪುಟ್ಟ ಸಮಸ್ಯೆಗಳು, ಒಟ್ಟು ಸಮಾಧಾನ ಇಲ್ಲ. ಅದಕ್ಕೆ ದಿನಾಲು ಶನಿ ಮಂತ್ರವನ್ನು ಜಪ ಮಾಡಬೇಕು. ತುಲಾ ರಾಶಿಯವರಿಗೆ ಈ ಸಲ ಅನುಕೂಲ ಇಲ್ಲ. ಅನೇಕ ರೀತಿಯಾಗಿರ್ತಕ್ಕಂಥ ಸ್ವಲ್ಪ ಅಸಫಲತೆ, ಅನಾನುಕೂಲತೆ, ದುಃಖದ ಪ್ರಸಂಗಗಳು ಬರುವ ಸಂದರ್ಭ ಇದೆ. ಅದು ಬರಬಾರ್ದು ಅಂತ ತಿಳ್ಕೊಂಡಂತಿದ್ರೆ ಅವರು ಈ ವರ್ಷ ಶನಿ ಮಂತ್ರವನ್ನು ತಪ್ಪದೇ ಜಪ ಮಾಡಬೇಕು. ಧನು ರಾಶಿಯವರಿಗೆ ಧಾರ್ಮಿಕ ಕಾರ್ಯಗಳಲ್ಲಿ ವಿಘ್ನಗಳು ಬರಲಿಕ್ಕೆ ಸಾಧ್ಯತೆ ಇದೆ. ಆದ್ದರಿಂದಾಗಿ ಶನಿಯನ್ನು ಸ್ಮರಿಸಿ ಧಾರ್ಮಿಕ ಕಾರ್ಯಗಳನ್ನು ಮಾಡ್ತಾ ಇರಿ. ಧಾರ್ಮಿಕ ವಿಘ್ನ ಬಂದರೆ ಇದು ಸ್ವಲ್ಪ ಶನಿಯ ಅನಾನುಕೂಲತೆ ಅಂತ ತಿಳಿದುಕೊಂಡು ಶನಿಯನ್ನು ಮಂತ್ರವನ್ನು ಹೇಳಿ ಸಂತೋಷಪಡಿಸೋದಕ್ಕೋಸ್ಕರ ಪ್ರಯತ್ನಿಸಿ. ಮಕರ ರಾಶಿಯವರು ಅವರಿಗೂ ಶನಿ ಸ್ವಲ್ಪ ಸಿರಿವಂತಿಕೆಯಲ್ಲಿ ಅನಾನುಕೂಲತೆ ಆಗ್ಬೋದು, ಸ್ವಲ್ಪ ಸಾಕಷ್ಟು ಹಣ ಖರ್ಚಾಗ್ಬೋದು. ಅದಕ್ಕೋಸ್ಕರ ಶನಿ ಮಂತ್ರವನ್ನು ತಪ್ಪದೆ ಹೇಳಿ. ಆ ನಂತರ ಕುಂಭರಾಶಿಯವರಿಗೆ ಸಾಡೆ ಸಾತಿ ಇದ್ದರೂ ಕೂಡ ಅವನು ಆ ರಾಶಿಯಲ್ಲಿ ಉಚ್ಚನಾಗಿರುವುದರಿಂದಾಗಿ ಅವರಿಗೆ ಈ ಸಲ ಧನಲಾಭ ಉಂಟಾಗಲಿಕ್ಕೆ ಸಾಧ್ಯತೆ ಇದೆ. ಮಕರ ರಾಶಿಯವರಿಗೆ, ಕುಂಭರಾಶಿಯವರು ಮಿತ್ರರ ಜೊತೆ ವ್ಯವಹಾರ ಮಾಡುವಾಗ ಸ್ವಲ್ಪ ಎಚ್ಚರದಿಂದ ಮಾಡಿ. ಕೆಲವು ಮಿತ್ರರು ನಿಮ್ಮಿಂದ ಒಪ್ಪುಗೊಳ್ಳಲು ಸಾಧ್ಯತೆ ಇದೆ. ಹೀಗೆ ಈ ವರ್ಷದಲ್ಲಿ ಶನಿಯ ಪರಿಣಾಮಗಳು ಈ ರಾಶಿಗಳ ಸಂದರ್ಭದಲ್ಲಿ ಇದೆ. ಆ ನಂತರ ಶನಿಯನ್ನು ಸಂತೋಷಪಡಿಸಿದರೆ ನಮ್ಮ ಆಯುಷ್ಯದ ಅಭಿವೃದ್ಧಿ ಆಗ್ತದೆ. ಮುಖ್ಯವಾಗಿ 60 ವರ್ಷಗಳ ನಂತರ ಶನಿಯ ಬಗ್ಗೆ ಅಥವಾ ಶನಿದೇವರು ಮಾಡಿದ ನರಸಿಂಹದೇವರ ಸ್ತೋತ್ರವನ್ನು ತಪ್ಪದೇ ಹೇಳಬೇಕು. ಯಾಕೆ 60 ವರ್ಷಗಳವರೆಗೆ ಅವನು ಆಯುಷ್ಯಕಾರಕನಾಗಿದ್ದರೆ 60 ವರ್ಷಗಳ ನಂತರ ಅವನು ಅಪಮೃತ್ಯಕಾರಕನಾಗಿರ್ತಾನೆ. ಆದ್ದರಿಂದ ಶನೇಶ್ವರಕತ ನರಸಿಂಹದೇವರ ಸ್ತೋತ್ರ ಪ್ರತಿಯೊಬ್ಬರು ಹೇಳಬೇಕು. ವಿಶೇಷವಾಗಿ ವಾಯುದೇವರು ಉಪಾಸನೆ ಮಾಡ್ತಕ್ಕಂಥವರಿಗೆ ಶನಿ ಯಾವ ಪೀಡೆಯನ್ನು ಕೊಡೋದಿಲ್ಲ. ಅದಕ್ಕೆ ಯಂತ್ರೋದ್ಧಾರ ಪ್ರಾಣದೇವರ ಸ್ತೋತ್ರ, ಶ್ರೀಪಾದರಾಜರು ಮಾಡಿರ್ತಕ್ಕಂಥ ಮಧ್ವನಾಮ, ತ್ರಿವಿಕ್ರಮ ಪಂಡಿತಾಚಾರ್ಯ ಮಾಡಿರ್ತಕ್ಕಂತಹ ವಾಯುಸ್ತುತಿ, ಆನಂತರ ಶ್ರೀಮದಾಚಾರ್ಯ ತಾತ್ಪರ್ಯದಲ್ಲಿ ಬರುವ ಸುಂದರಕಾಂಡ, ಇವುಗಳನ್ನು ಹೇಳ್ಕೊಳ್ತಾ ಇದ್ದರೆ ಸಾಡೆ ಸಾತಿಯ ಸಂದರ್ಭದಲ್ಲಿಯೂ ಕೂಡ ಶನಿ
ನಮಗೆ ಸಹಾಯಕನಾಗ್ತಾನೆ, ನಮಗೆ ಬಹಳ ಉನ್ನತಿಯನ್ನು ತಂದುಕೊಡ್ತಾನೆ. ಆದ್ದರಿಂದಾಗಿ ಕೆಲವು ಸಲ ರೋಗಕ್ಕೂ ಕಾರಣನಾಗಿದ್ದಾನೆ, ಕೆಲವು ಸಲ ಸಂಪತ್ತಿ ವಿನಾಶಕ್ಕೆ ಕಾರಣನಾಗಿದ್ದಾನೆ, ಕೆಲವು ಸಲ ಮೃತ್ಯುಗೂ ಕೂಡ ಕಾರಣನಾದ್ದರಿಂದಾಗಿ ಸಾಡೆ ಸಾತಿಯ ಸಂದರ್ಭದಲ್ಲಿ, ಶನಿ ಮಹಾದಶ ಇರತಕ್ಕಂಥ ಸಂದರ್ಭದಲ್ಲಿ ಶನಿ ಪೂಜೆ, ಶನಿ ಮಂತ್ರದ ಹೋಮ ಇತ್ಯಾದಿಗಳನ್ನು ಮಾಡಿಸೋದು ಅತ್ಯಂತ ಉತ್ತಮ. ಇಲ್ಲದೇ ಇದ್ದರೆ ಅನೇಕ ಅನಾನುಕೂಲತೆಗಳಿಗೆ ಮನುಷ್ಯ ತಾನು ಗುರಿಯಾಗ್ತಕ್ಕಂಥ ಸಂದರ್ಭ ಇದೆ. ಶನಿ ನಮಗೆ ಅನುಕೂಲತನಾಗದೇ ಇದ್ದಾಗ ಭಯಗಳು ಉಂಟಾಗ್ಬೋದು, ಆಲಸ್ಯ ಉಂಟಾಗ್ಬೋದು, ಬಹಳ ಹಸಿವೆ ಆಗ್ಬೋದು, ಅಪಮೃತ್ಯು ಬರ್ಬೋದು, ಮುಪ್ಪಿನ ಕಾಲದ ಪೀಡೆಯೂ ಆಗ್ಬೋದು, ಮಾನಸಿಕವಾಗಿರ್ತಕ್ಕಂಥ ಭ್ರಮೆಗಳು ಉಂಟಾಗ್ಬೋದು. ಆನಂತರ ಮನುಷ್ಯನ ಜೀವನದಲ್ಲಿ ಇಮೋಷನಲ್ ಜೀವನದಲ್ಲಿ ಅನಾನುಕೂಲತೆ ಉಂಟಾಗ್ಬೋದು. ಆದರೆ ಕೆಲವರಿಗೆ ವರದಾಯಕನು ಕೂಡ ಆಗ್ತಾನೆ. ಭಯ, ತಂದ್ರ, ಕ್ಷುಧ, ಮೃತ್ಯು, ಜರ, ಮಾಯಾ, ಮನೋಮಯಿ, ಕಾಮುಕ, ವರದಾ ಚೇತಿ, ಮಂದಶ್ಚ ನವಶಕ್ತಯ ಅಂತ. ಇವನು ಬಹಳ ಸಾವಕಾಶವಾಗಿ ರಾಶಿಗಳಲ್ಲಿ ಭ್ರಮಣ ಮಾಡ್ತಾನೆ. ಈಗ ಮೀನರಾಶಿಯಲ್ಲಿದ್ದಾನೆ. ಮೀನರಾಶಿಯಿಂದ ಹೊರಟು ಮತ್ತೆ ಪುರಿಗೆ ಮೀನರಾಶಿಗೆ ಬರಬೇಕಾಗಿದ್ದರೆ ಅವನಿಗೆ 30 ವರ್ಷ ಬೇಕು. ಕರಾರುವಾಕ್ಯ ಲೆಕ್ಕ ಮಾಡಿದರೆ 29 ವರ್ಷ 6 ತಿಂಗಳು ಸಲ್ಲರೆ ಏನೋ ಇದೆ. ಆದ್ದರಿಂದಾಗಿ ಶನಿಯ ಪೂಜೆ, ಆನಂತರ ಶನಿಯನ್ನು ಕುರಿತು ಹೋಮ ಇತ್ಯಾದಿಗಳನ್ನು ನಾವು ತಪ್ಪದೇ ಮಾಡ್ತಿರ್ಬೇಕು. ವರ್ಷದಲ್ಲಿ ಒಂದು ಸಲ ಆದರೂ ಚೆನ್ನಾಗಿ ಜ್ಯೋತಿಷ್ಯ ಬಲ್ಲವರಿಗೆ ನಿಮ್ಮ ಜಾತಕಗಳನ್ನು ತೋರಿಸಬೇಕು. ಯಾವ ಗ್ರಹಗಳು ಅನುಕೂಲರಾಗಿದ್ದಾರೆ, ಅನನುಕೂಲರಾಗಿದ್ದಾರೆ, ಅವರ ಸ್ತೋತ್ರ, ಅವರನ್ನು ಕುರಿತು ಹೋಮವನಗಳನ್ನು ತಪ್ಪದೇ ಮಾಡಿಸ್ಬೇಕು. ಹುಟ್ಟಿದ ಹಬ್ಬದ ದಿನ ತಪ್ಪದೇ ಆಯುರ್ಹೋಮ ಮಾಡಿಸ್ಬೇಕು. ಯಾವುದರಿಂದ ನವಗ್ರಹಗಳು ಸಂತುಷ್ಟರಾಗ್ತಾರೆ. ಈ ಶನಿಯ ಪ್ರಭಾವ ಆಂಧ್ರ ಪ್ರದೇಶ ಮತ್ತು ಸೌರಾಷ್ಟ್ರ ಪ್ರದೇಶದ ಮೇಲೆ ವಿಶೇಷವಾಗಿರ್ತದೆ. ಏನಪ್ಪ ಹಾಗಾದರೆ ಶನಿ ಇಷ್ಟು ಕೆಟ್ಟವನೇ? ಇಂಥ ಶನಿಯನ್ನು ದೇವರು ಹುಟ್ಟಿಸಿದರೆ ಯಾಕೆ? ಮಂಗಳನ ಸಂದರ್ಭದಲ್ಲೂ ನಮಗೆ ಅನಾನುಕೂಲ ಆಗ್ತದೆ. ಗುರು ಸರಿ ಇಲ್ಲದೆ ಇದ್ರೂ ಕೂಡ ನಮಗೆ ಅನಾನುಕೂಲ ಆಗ್ತದೆ. ಅದಕ್ಕೋಸ್ಕರ ಯಾಕಪ್ಪ ಇಂಥ ಗ್ರಹಗಳನ್ನು ಹುಟ್ಟಿಸಿದ್ರು? ಗ್ರಹಗಳು ಯಾರು ಕೆಟ್ಟವರಲ್ಲ, ಎಲ್ಲ ಗ್ರಹಗಳು ಒಳ್ಳೆಯವರೇ. ಆದರೆ ಕೆಲವರು ಗ್ರಹಗಳನ್ನು ಕಾಂಪ್ರಮೈಸ್ ಮಾಡ್ತಾರೆ. ದೇವರು ಅವರಿಗೆ ಸೌಮ್ಯ ಸ್ವಭಾವ ಕೊಟ್ಟಿದ್ದಾನೆ. ಕೆಲವು ಗ್ರಹಗಳು ಸ್ವಲ್ಪ ಸ್ಟ್ರಿಕ್ಟ್. ಅದರಲ್ಲಿ ಅತಿ ಸ್ಟ್ರಿಕ್ಟ್ ಮಾಸ್ಟರ್ ಅಂತಿಕೊಂಡಂತಂದರೆ ಶನಿ. ಪರಮಾತ್ಮ ಶನಿಯನ್ನು ನಿರ್ಮಿಸಿದ್ದು ನಾವು ಧರ್ಮ ಮರೆತರೆ, ನಾವು ಆಚರಣೆ ಮರೆತರೆ, ವರ್ಣಾಶ್ರಮೋಚಿತ ಧರ್ಮಗಳನ್ನು ನಾವು ಬಿಟ್ಟರೆ ಶನಿಯ ಪೀಡೆ, ಶನಿ ಅವರಿಗೆ ಯಾವಾಗಲೂ ಪೀಡೆ ಕೊಡ್ತಾನೆ. ಯಾರು ಸಂಧ್ಯಾ ವಂದನೆ ಮಾಡೋದಿಲ್ಲ ಅವರಿಗೆ ಯಾವಾಗಲೂ ಮಾನಸಿಕವಾಗಿರ್ತಕ್ಕಂಥ ಒಂದು ಪೀಡೆಯನ್ನು ಅವ್ರು ಕೊಡ್ತಾ ಇರ್ತಾನೆ. ಯಾರು ಹೋಟೆಲ್ನಲ್ಲಿ ತಿಂತಾರೆ,
ಅಂದರೆ ಅಪವಿತ್ರವಾದ ಅನ್ನ, ದೇವರ ನೈವೇದ್ಯ ಮಾಡದೇ ಇದ್ದ ಅನ್ನ ತಿಂತಾರೆ. ಅಂಥವರಿಗೆ ಶನಿ ಎಂದಿಗೂ ಉಪಕಾರ ಮಾಡೋದಿಲ್ಲ. ಇವನ್ನ ಅಂಜಿಸ್ತಾ ಇಲ್ಲ, ಆದರೆ ಇದ್ದ ಮಾತು. ಶನಿ ಅಧಾರ್ಮಿಕರೇ ಬಹಳ ಪೀಡಾದಾಯಕ. ಶನಿ ಸರ್ವಸಾಮಾನ್ಯವಾಗಿ ಧರ್ಮದ ಇದ್ದವರಿಗೆ ಎಷ್ಟು ಅನಾನುಕೂಲ ಆಗಿರೋ ಅದು ಅನುಕೂಲ ಆಗಿರ್ತಾನೆ, ಆದರೆ ಧರ್ಮ ಬಿಟ್ಟವರಿಗೆ ಮಾತ್ರ. ನಾನು ಎಷ್ಟೋ ಸಲ ಇಂಟರ್ಕಾಸ್ಟ್ ಮ್ಯಾರೇಜ್ ಮಾಡಿಕೊಂಡಿರ್ತಕ್ಕಂಥವ್ರು, ಆನಂತರ ಬೇರೆ ಧರ್ಮವನ್ನು ಸ್ವೀಕಾರ ಮಾಡಿರ್ತಕ್ಕಂಥವ್ರ ಮೇಲೆ ಶನಿ ಬಹಳ ಕ್ರುದ್ಧನಾಗ್ತಾನೆ. ಅವರ ಜೀವನದಲ್ಲಿ ಕಷ್ಟದ ಮೇಲೆ ಕಷ್ಟಗಳು, ಕಷ್ಟದ ಮೇಲೆ ಕಷ್ಟಗಳು. ಯಾಕಪ್ಪ ನಾವು ಹುಟ್ಟಿವೆ ಅಂತಿಕೊಂಡು ಅನಿಸುವಷ್ಟು ಶನಿ ಧರ್ಮ ಬಿಟ್ಟವರ ಮೇಲೆ ಅವನು ಬಹಳಷ್ಟು ಪೀಡಾಕಾರನಾಗಿರ್ತಾನೆ. ಆದ್ದರಿಂದಾಗಿ ಧರ್ಮದಿಂದ ಇರತಕ್ಕಂತಹ, ಆನಂತರ ದಿನಾಲು ವರ್ಣಾಶ್ರಮೋಚಿತ ಮಾಡ್ತಕ್ಕಂಥ ಜನರು ಮೇಲೆ ಶನಿಯ ಬಹಳ ಅನುಗ್ರಹ ಮಾಡ್ತಾನೆ. ಶನಿಯ ದೃಷ್ಟಿ ಯಾರ ಮೇಲೆ ಬೀಳ್ತದೆ? ಯಾರ ಮೇಲೆ ಬೀಳ್ತದೆ ಅಂತಂದರೆ, ಶನಿ ತಾನು ಇರುವ ಮನೆಯಿಂದ ಮುಂದಿನ 2.5 ಮನೆಯ ಮೇಲೆ ದೃಷ್ಟಿಯನ್ನು ಬೀಳ್ತಾನೆ. ತನ್ನ ಹಿಂದಿನ 2.5 ಮನೆಗಳ ಮೇಲೆ ದೃಷ್ಟಿನ ಇದ್ದ ರಾಶಿ ಮೇಲೆ ಕೂಡ ದೃಷ್ಟಿಯನ್ನು ಬೀರ್ತಾನೆ. ಶನಿ ದೃಷ್ಟಿ ಬಿದ್ದರೆ ಯಾರ್ಯಾರಿಗೆ ಎಂತೆಂಥವ್ರಿಗೂ ಏನೇನೋ ಅನಾನುಕೂಲ ಆಗ್ತದೆ. ಹೀಗಾಗಿ ನಾವು ತಪ್ಪುಗಳನ್ನು ಮಾಡ್ತಾನೆ ಇರ್ತೇವೆ. ಸುಳ್ಳು ಹೇಳೋರನ್ನ ಶನಿ ಕ್ಷಮಿಸೋದಿಲ್ಲ. ಮೋಸ ಮಾಡೋರನ್ನು ಶನಿ ಕ್ಷಮಿಸೋದಿಲ್ಲ. ಲಂಚ ತೆಗೆದುಕೊಳ್ತಕ್ಕಂಥವರಿಗೆ ಶನಿ ಕ್ಷಮಿಸೋದಿಲ್ಲ. ಯಾರನ್ನು ಕ್ಷಮಿಸೋದಿಲ್ಲ ಅವರಿಗೆ ಆಕ್ಸಿಡೆಂಟ್ ಆಗ್ತದೆ, ಏನೋ ಅನಾನುಕೂಲತೆಗಳು ಉಂಟಾಗ್ತದೆ. ಸರ್ವಸಾಮಾನ್ಯವಾಗಿ ಆಕ್ಸಿಡೆಂಟ್ ಆಗಿರ್ತಕ್ಕಂಥವರಲ್ಲಿ ಶನಿ ತಾನು ಜನ್ಮಲಗ್ನದಿಂದ 4, 8 ಅಥವಾ 12ನೇ ಸ್ಥಾನದಲ್ಲಿರ್ತಾನೆ. ಯಾವಾಗ ಶನಿ ಭಗವದ್ಭಕ್ತರಿಗೆ ದೇವರ ಪೂಜೆ ಸಂಧ್ಯಾವಂದನೆ ಮಾಡಿಕೊಂಡಿರ್ತಕ್ಕಂಥವರಿಗೆ ಅವನು 3ನೇ ಮತ್ತು 11ನೇ ಸ್ಥಾನದಲ್ಲಿದ್ದಾಗ ಅವರಿಗೆ ಆದಿಭೌತಿಕ, ಆಧ್ಯಾತ್ಮಿಕ, ಆದಿ ದೈವಿಕವಾಗಿರ್ತಕ್ಕಂಥ ಅನುಕೂಲತೆಯನ್ನು ಮಾಡಿಕೊಡ್ತಾನೆ. ಶನಿಯ ಪೂಜೆಯ ಸಂದರ್ಭದಲ್ಲಿ ಸಂಕಲ್ಪ ಈ ರೀತಿಯಾಗಿದೆ. ಆ ಸಂಕಲ್ಪದಿಂದಲೇ ಶನಿ ಎಷ್ಟು ಅನುಕೂಲನಾಗಿದ್ದಾನೆ ಅಥವಾ ಅನಾನುಕೂಲನಾಗಿದ್ದಾನೆ ಗೊತ್ತಾಗ್ತದೆ. ಓಂ ಭಗವನ್ ಶನೇಶ್ಚರ. ಎಲೆ ಭಗವದ್ಭಕ್ತನಾಗಿರ್ತಕ್ಕಂಥ ಶನಿ ಮಹಾದೇವರೇ, ಭಾಸ್ಕರ ತನಯ, ಸೂರ್ಯನ ಪುತ್ರನೇ, ಗೋತ್ರ ಕಶ್ಯಪ ಗೋತ್ರ. ಯಾಕೆ ಕಶ್ಯಪರ ಮಗನೇ ಸೂರ್ಯ, ಸೂರ್ಯನ ಮಗನಾದ್ದರಿಂದ ಕಶ್ಯಪ ಗೋತ್ರ. ಇವನು ಆಳುವ ಪ್ರದೇಶ ಸೌರಾಷ್ಟ್ರ. ಆನಂತರ ಕಪ್ಪು ಬಣ್ಣ, ಸೌರಾಷ್ಟ್ರ ದೇಶೇಶ್ವರ, ಕಜ್ಜಲ, ನೀಲಾಂಗ ಕಾಂತೆ, ಕಾಡಿಗೆ ಮತ್ತು ನೀಲಿ ಬಣ್ಣದ ಕಾಂತಿ ಉಳ್ಳವನೇ. ಶನಿಗೆ 4 ಕೈಗಳಿವೆ. ಶನಿಯ ಧ್ಯಾನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಚತುರ್ಭುಜ, 4 ಕೈಗಳಿವೆ. ಒಂದು ಕೈಯಲ್ಲಿ ಬಾಣವನ್ನು ಹಿಡಿದುಕೊಂಡಿದ್ದಿ, ಇನ್ನೊಂದು ಕೈಯಲ್ಲಿ ಢಾಲ್ ಹಿಡಿದುಕೊಂಡಿದ್ದಿ. ಢಾಲು ಮತ್ತು ಬತ್ತಳಿಕೆ ಹಿಡಿದುಕೊಂಡಿದ್ದಿ. ಆ ನಂತರ ಇನ್ನೊಂದು ಕೈಯಲ್ಲಿ ಖಡ್ಗವನ್ನು ಹಿಡಿದುಕೊಂಡಿದ್ದಿ.
ಇನ್ನೊಂದು ಕೈಯಿಂದ ಅಭಯ ಮುದ್ರೆಯನ್ನು ತೋರಿಸ್ತಾ ಇದೆ. ಚಾಪ ತುಣೀರ ಕೃಪಾಣ ಅಭಯಾಂಕಿತ. ಶನಿ, ನೀನು ಉಟ್ಕೊಂಡಿರ್ತಕ್ಕಂಥ ಬಟ್ಟೆ ನೀಲಿ ಬಟ್ಟೆ ಆಗಿದೆ. ನೀಲಿ ಬಟ್ಟೆ, ಕಪ್ಪು ಬಟ್ಟೆ ಶನಿಗೆ ಅತ್ಯಂತ ಪ್ರಿಯ. ಕಪ್ಪು ಬಣ್ಣದ ಹೂಗಳನ್ನು ಕೊಳೆಯೆಲ್ಲ ಹಾಕ್ಕೊಂಡಿರ್ತೀವಿ. ಕಪ್ಪು ಎಳ್ಳಿನ ಕಲ್ಕವನ್ನು, ಕಪ್ಪು ಎಳ್ಳನ್ನು ರುಬ್ಬಿ ಮಾಡಿದ ಗಂಧವನ್ನು ಶರೀರಕ್ಕೆ ಹಚ್ಚಿಕೊಂಡಿರ್ತೀಯ. ನೀಲಮಣಿ ರತ್ನವನ್ನು ಧಾರಣ ಮಾಡಿದ್ದೆ. ಆದರೆ ನೀನು ಉಗ್ರರೂಪ ಜಗತ್ತಿಗೆ ಭಯವನ್ನು ತಂದುಕೊಡ್ತಾರೆ. ಸಮಸ್ತ ಭುವನ ಭೀಷಣ ಅಮರಷ್ಟ ಮೂರ್ತಿ, ಭಯಂಕರನೂ ಆಗಿದ್ದೆ, ಸಿಟ್ಟಿನಿಂದ ನೋಡ್ತಕ್ಕಂಥವನು ಆಗಿರುವೆ. ನಿನಗೆ ನಮಸ್ಕಾರ. ಸನ್ನದ್ಧ ನೀಲಧ್ವಜ, ನಿನ್ನ ಧ್ವಜದ ಬಣ್ಣ ನೀಲಿಯಾಗಿದೆ. ರಥದ ಮೇಲೆ ಪತಾಕೆಗಳು ಕೂಡ ಇವೆ. ನೀಲಿ ಬಣ್ಣದ ಹದ್ದು ಇವನ ವಾಹನ. ನೀಲಿ ಬಣ್ಣದ ಹದ್ದಿನ ಮೇಲೆ ಶನೇಶ್ವರ ಕೂತ್ಕೊಳ್ತಾನೆ. ಶನಿಯನ್ನು ಪೂಜೆ ಮಾಡ್ಕೋದ್ರೆ ಕಬ್ಬಿಣದ ಪ್ರತಿಮೆಯಲ್ಲಿ ಅಥವಾ ಕಪ್ಪು ಕಲ್ಲಿನ ಶಾಲಿಗ್ರಾಮ ಪ್ರತಿಮೆಯನ್ನು ಮಾಡಿಸಿ ಪೂಜೆ ಮಾಡಬೇಕು. ನಿನ್ನನ್ನು ನಾನು ಇಂಥ ಶನೇಶ್ವರನೇ, ನಾನು ನಿನ್ನನ್ನು ಆಹ್ವಾನ ಮಾಡ್ತೇನೆ ಅಂತ ತಿಳ್ಕೊಂಡು ಅಂತೇಳಿ ಅವನ ಆಹ್ವಾನ ಮಂತ್ರದಲ್ಲಿ ಈ ರೀತಿಯಾಗಿದೆ. ಶನಿ ಕಾರಕ ಗ್ರಹ. ಕೆಲವರಿಗೆ 7.5 ಇದ್ದಾಗಲೇ ಮದುವೆ ಆಗ್ತದೆ, ಕೆಲವರಿಗೆ 7.5 ಇದ್ದಾಗಲೇ ಹೊಸ ಮನೆ ಕಟ್ತಾರೆ, ಕೆಲವರಿಗೆ 7.5 ಇದ್ದಾಗಲೇ ಪ್ರಮೋಷನ್ ಆಗ್ತಾರೆ. ಧರ್ಮದಿಂದ ಇದ್ದರೆ, ಧಾರ್ಮಿಕನಾಗಿದ್ದರೆ. ಈಗಾಗಲೇ ನನ್ನ ಜೀವನದಲ್ಲಿ 2 ಸಲ 7.5 ಆಗಿದೆ. ಆದರೆ ಯಾವಾಗ ನನಗೆ 7.5 ಇತ್ತು, ಆ ಮೊದಲೇ 7.5ಯಲ್ಲಿ ನನಗೆ ಸುಧಾಮಂಗಳ ಆಗಿದ್ದರೆ, ಗುರುಗಳ ಹತ್ರ ಸುಧಾ ಓದಿ ಮಂಗಳವಾಗಿದ್ದರೆ, 2ನೇ 7.5ಯಲ್ಲಿ ನಮ್ಮ ವಿದ್ಯಾಪೀಠದ ನಿರ್ಮಿತಿ ಆಯಿತು. ಆದ್ದರಿಂದ ಶನಿ ಕೆಟ್ಟ ಗ್ರಹ ಅಲ್ಲ, ತಪ್ಪಿಸ್ತರಿಗೆ ಕೆಟ್ಟ ಗ್ರಹ, ಪಾಪ ಮಾಡತಕ್ಕಂಥವರಿಗೆ ಕೆಟ್ಟ ಗ್ರಹ, ಧರ್ಮ ಬಿಟ್ಟಂಥವರಿಗೆ ಅತ್ಯಂತ ಕೆಟ್ಟ ಗ್ರಹ. ಆದ್ದರಿಂದ ಧರ್ಮ ಬಿಡುವವರು ಭಾಳ ವಿಚಾರ ಮಾಡಿ ನಂತರ ಶನಿ ನಿಮ್ಮ ಬೆನ್ನು ಬಿದ್ದರೆ ಆ ನಂತರ ಅಷ್ಟು ಸುಲಭವಾಗಿ ಅವನಿಂದ ಪಾರಾಗೋದು ಕಠಿಣ ಆಗ್ತದೆ. ಶನಿಯ ಬಗ್ಗೆ ಒಂದು ಸಣ್ಣ ನಿಮಗೆ ಶನಿ ಮಹಾತ್ಮೆಯಲ್ಲಿ ವಿಕ್ರಮ ಭೂಪಾಲನ ಕಥೆ ಎಲ್ಲ ಗೊತ್ತಿದೆ. ಗೊತ್ತಿದ್ದ ಕಥೆ ನಾನು ಹೇಳೋದಿಲ್ಲ, ಗೊತ್ತಿಲ್ಲದ 3 ಕಥೆ ಹೇಳ್ತೇನೆ. ಮೊದಲನೇದ್ದು, ತನಗೆ ಮಗ ಹುಟ್ಟಿದ ಅಂತ ತಿಳ್ಕೊಂಡಂತ ಹೇಳಿ ಮಗನನ್ನು ನೋಡೋದಕ್ಕೋಸ್ಕರ ಸೂರ್ಯ ಬಂದ. ಮಗನನ್ನು ನೋಡಿದ ಕ್ಷಣಕ್ಕೇನೆ ಸೂರ್ಯನಿಗೆ ಏನೋ ಸಂಕಟ ಆಗಲಿಕ್ಕೆ ಚಾಲು ಆಯಿತು, ಏನೋ ಪೀಡೆ. ಆಗ ಸೂರ್ಯ ವಾಯುದೇವರನ್ನು, ಬ್ರಹ್ಮದೇವರನ್ನು, ರುದ್ರದೇವರನ್ನು, ವಾಯುಬ್ರಹ್ಮರನ್ನು, ಪರಮಾತ್ಮನನ್ನು ನೆನೆಸಿಕೊಂಡು ಆನಂತರ ತಾನು ಸ್ಥಿರತೆಯನ್ನು ಪಡೆದ. ಅವನೇನು ಬಹಳ ಹಾನಿ ಆಗಲಿಲ್ಲ, ಯಾಕೆ ಇನ್ನೂ ಶನಿ ಅವಾಗ ಗ್ರಹ ಆಗಿರಲಿಲ್ಲ. ಮುಂದೆ ಶನಿ ದೊಡ್ಡವನಾದ ಮೇಲೆ ಮೇರು ಪರ್ವತಕ್ಕೆ ಹೋಗಿ ರುದ್ರದೇವರನ್ನು ಕುರಿತು ಬಹಳ ಘನಘೋರವಾದ ತಪಸ್ಸನ್ನು ಮಾಡ್ತಾನೆ. ನನಗೆ ಗೃಹತ್ವವನ್ನು ಕೊಡಿ ಅಂತ ತಿಳ್ಕೊಂಡಂತೆ. ಗೃಹತ್ವ ಅಂತ ತಿಳ್ಕೊಂಡಂತಂದರೆ ಜನರಿಗೆ ಉಪಕಾರ ಮಾಡೋದಲ್ಲದೆ
ತಪ್ಪು ಮಾಡಿದಾಗ ಶಿಕ್ಷೆ ಕೊಡುವ ಅಧಿಕಾರ. ಈ ರೀತಿಯಾಗಿ ಎಷ್ಟೋ ವರ್ಷಗಳ ತಪಸ್ಸಿನ ನಂತರ ರುದ್ರದೇವರು ಅನುಗ್ರಹ ಮಾಡಿ ಶನಿ ದೇವರಿಗೆ, ಶನೇಶ್ವರನಿಗೆ ಗೃಹತ್ವವನ್ನು ಕೊಟ್ಟಿದ್ದಾರೆ. ಶನಿಯನ್ನು ಪೂಜೆ ಮಾಡಬೇಕಾಗಿದ್ದರೆ ಪಶ್ಚಿಮದಲ್ಲಿ ಅಥವಾ ದಕ್ಷಿಣದಲ್ಲಿ ಧನುರಾಕೃತಿ ಇರುವ ಕಪ್ಪು ಎಳ್ಳಿನ ಮೇಲೆ ಶನಿಯನ್ನು ಪೂಜೆ ಮಾಡಬೇಕು. ಕಬ್ಬಿಣದ ಪಾತ್ರೆಯಲ್ಲಿ ದೀಪ ಹಚ್ಚಬೇಕು, ಎಳ್ಳೆಣ್ಣೆಯ ದೀಪ ಹಚ್ಚಬೇಕು ಶನಿಯ ಪ್ರೀತ್ಯರ್ಥವಾಗಿ. ಆ ದೀಪವನ್ನು ದಕ್ಷಿಣ ದಿಕ್ಕಿಗೆ ಇಡಬೇಕು. ಇರಲಿ, ಅಥವಾ ಪೂರ್ವ ದಿಕ್ಕಿಗೂ ಕೂಡ, ಅದು ಪಶ್ಚಿಮ ದಿಕ್ಕಿಗೂ ಇಡ್ಲಿಕ್ಕೆ ಬರ್ತದೆ. ಇನ್ನು ಶನಿಯ ಬಗ್ಗೆ ಇರ್ತಕ್ಕಂಥ ಅಂತಂದರೆ, ದಶರಥ ರಾಜ್ಯ ಆಳ್ತಾ ಇದ್ದ, ದೇವತೆಗಳಿಗೂ ಸಹಾಯ ಮಾಡ್ತಾ ಇದ್ದ. ದೇವತೆಗಳು ಅವನಿಗೆ ಹೇಳಿದ್ರು, ಯಾವ ದಿಕ್ಕಿನಲ್ಲಿ ಎಂಡಿನವರೆಗೂ ನೀನು ಹೋಗ್ಬೋದು. ಅದಕ್ಕೆ ದಶರಥ, ದಶದಿಗ್ರಥ ಅಂತ ಅರ್ಥ. 10 ದಿಕ್ಕಿಗೆ ರಥದಲ್ಲಿ ಕುಳಿತುಕೊಂಡು ಹೊರಟ್ರೆ ಅವನನ್ನು ತಡೀತಕ್ಕಂಥವ್ರು ಯಾರೂ ಇರಲಿಲ್ಲ. ಆದರೆ ಅಯೋಧ್ಯೆಯಲ್ಲಿ ಒಂದು ಸಲ ಭೀಷಣವಾಗಿರ್ತಕ್ಕಂತಹ ಬರಗಾಲ ಬಿತ್ತು. ಅವನು ಹೇಳಿದ, ವಸಿಷ್ಠರು ನಮ್ಮ ಕುಲಗುರುಗಳು, ನಾನು ಅತ್ಯಂತ ಧಾರ್ಮಿಕ, ಈ ರೀತಿಯಾಗಿ ಬೀಳಲಿಕ್ಕೆ ಕಾರಣ ಏನು ಅಂತ. ವಸಿಷ್ಠರು ಹೇಳಿದರು, ನೋಡಪ್ಪ, ಶನಿಯ ಕುದೃಷ್ಟಿ ನಿನ್ನ ಮೇಲೆ ಬಿದ್ದಿದ್ದು, ಅದಕ್ಕೋಸ್ಕರ ಹೀಗಾಗಿದೆ. ನಾನು ಮಾಡಿದ ಅನ್ಯಾಯ ಏನು ಅಂಥೇಳಿ ಚತುರಂಗ ಸೇನೆ ತೆಗೆದುಕೊಂಡು ಶನಿಗ್ರಹದ ಶನಿಯ ಮನೆಗೆ ಹೊರಟ. ಶನಿ ಮನೆ ಹತ್ತಿರ ಬಂದಾಗ ಶನೀಶ್ವರ ತಾನಾಗಿ ಇವ್ರ ಭೇಟಿಗೆ ಬಂದಿದ್ದಾನೆ. ಏನಪ್ಪ ದಶರಥ, ನನ್ನ ಮೇಲೆ ಆಕ್ರಮಣ ಮಾಡ್ಲಿಕ್ಕೆ ಬಂದಿದ್ದೀಯಾ? ನನ್ನ ಜೊತೆಗೆ ಯುದ್ಧ ಮಾಡಬೇಕಂತೀಯ ನೀನು? ದಶರಥ ಹೇಳ್ದ, ಹಾಗಲ್ಲ, ರಾಜನಿಗೆ ಪ್ರಜೆಗಳು ಮಕ್ಕಳಕ್ಕಿಂತ ಹೆಚ್ಚು. ಆದರೆ ನನ್ನ ಪ್ರಜೆಗಳು ಉಪವಾಸ ಇದ್ದಾರೆ, ಬರಗಾಲ ಆಗಿದೆ, ಯಾಕೆ ಈ ರೀತಿಯ ಕುದೃಷ್ಟಿ? ಇಲ್ಲ, ನಿನ್ನ ಮೇಲೆ ಕುದೃಷ್ಟಿ ಬೀರಲಿಕ್ಕೆ ಕಾರಣ ಏನು ಅಂತಕೊಂಡಂತಂದರೆ, ನಿನಗೊಬ್ಬ ಶ್ರೇಷ್ಠ ಮಗ ಹುಟ್ಟುವನಿದ್ದಾನೆ. ಆದರೆ ಅದರ ತಕ್ಕ ಭಗವಂತನ ಆರಾಧನೆಯನ್ನು ಮಾಡಬೇಕಾಗಿದೆ. ಆದರೆ ನೀವು ರಾಜರು ಸುಖ ದುಪ್ಪತ್ತಿಗೆಯಲ್ಲಿದ್ದಾಗ ದೇವರ ಕಡೆಗೆ ನೆನಪಿರೋದಿಲ್ಲ ನಿಮಗೆ. ಅದಕ್ಕೆ ಸಂಕಟ ಬಂದಾಗ ವೆಂಕಟರಮಣ ಅಂತೇಳಿ ನಿನಗೆ ದೇವರ ನೆನಪು ತಂದು ಕೊಡೋದಕ್ಕೋಸ್ಕರ, ದೇವರ ಆರಾಧನೆ ನಾನು ತಪ್ಪದೇ ಮಾಡಲೇಬೇಕು ಅಂತಕೊಂಡಂತನ್ನೋ ಆಗ್ರಹಕ್ಕಾಗಿ ನಿನ್ನ ರಾಜ್ಯದಲ್ಲಿ ನಾನು ಬರಗಾಲವನ್ನು ತಂದುಕೊಟ್ಟೆ. ವಿಶೇಷವಾಗಿ ನಿಮ್ಮ ಕುಲದೇವರ ಪೂಜೆ ಮಾಡಿ ಹೋಗು, ನಿನ್ನ ಮೇಲೆ ನಾನು ಅನುಕೂಲ ಮಾಡ್ತೇನೆ ಅಂತೇಳಿ ಕಳಿಸಿಕೊಡ್ತಾನೆ. ಅಂದರೆ ನಮಗೆ ದೇವರ ಹತ್ರ ಕರೆದುಕೊಂಡು ಹೋಗಬೇಕಾದಾಗ, ಸುಖ ಸುಪ್ಪತ್ತಿಗೆಯಲ್ಲಿ ದೇವರನ್ನು ಮರೆತಾಗ ಶನಿ ನಮಗೆ ಪೀಡೆಯನ್ನು ಕೊಟ್ಟು ನೆನಪು ಮಾಡಿಕೊಡ್ತಾನೆ. ಸಂಕಟ ಬಂದಾಗ ಆದರೂ ವೆಂಕಟರಮಣ ಅನ್ನಪ್ಪ ಅಂತ ತಿಳ್ಕೊಂಡಂತೆ. ಆ ನಂತರ ಇನ್ನೊಂದು ಸಂದರ್ಭ, ರಾವಣ ಘನಘೋರ ತಪಸ್ಸನ್ನು ಮಾಡಿ ಸಕಲ ದೇವಲೋಕಗಳು ನಮ್ಮ ವಶ ಆಗಬೇಕು ಅಂತ ತಿಳ್ಕೊಂಡಂತೇಳಿ ಬಯಸಿ ಆನಂತರ ಜಗತ್ತನ್ನೇ ಗೆಲ್ಲಕ್ಕೆ ಹೊರಟ. ನವಗ್ರಹಗಳು 9 ಗ್ರಹಗಳನ್ನು ಗೆದ್ದ. 7 ಗ್ರಹಗಳು, 2 ಛಾಯಾಗ್ರಹಗಳು, ರಾಹುಕೇತು. ಅವುಗಳನ್ನು ತನ್ನ ಅರಮನೆಗೆ ತಂದು ಸೊಕ್ಕ ಎಷ್ಟವನಿಗೆ, ರಾವಣನಿಗೆ, ಏಕೆ ರುದ್ರದೇವರು ವರ ಇದೆ, ಅದರಿಂದ ಎಲ್ಲ ಸಮೃದ್ಧಿ ಇದೆ.
ಅವನ ಸಿಂಹಾಸನ 9 ಮೆಟ್ಟಲುಗಳ ಮೇಲೆ ಅವನ ಸಿಂಹಾಸನ ಇತ್ತು. ಅದಕ್ಕೋಸ್ಕರ ಅವನೇನು ಮಾಡಿದ, 9 ಗ್ರಹಗಳನ್ನು ಡಬ್ಬಾಗಿ ಮಲಗಿಸಿದ. ಸೂರ್ಯ, ಚಂದ್ರ, ಮಂಗಳ, ಬುಧ, ಗುರು, ಶುಕ್ರ, ಶನಿ, ರಾಹುಕೇತು ಮಲಗಿಸಿ ಅವ್ರ ಬೆನ್ನ ಮೇಲೆ ಕಾಲಿಟ್ಕೊಂಡು ಹೊಡ್ತಾ ಇದ್ದ. ರುದ್ರದೇವರು ನಮಗಿಂತ ದೊಡ್ಡವರು, ಕೊಟ್ಟವರ, ಅದರಿಂದ ಇವನಿಂದ ನಾವು ಸೋಲ್ಬೇಕಾಯಿತು ಅನ್ನೋದು ಮನಸ್ಸಿನಲ್ಲಿ ಇವರಿಗೆ ಪೀಡೆ ಇತ್ತು. ಒಂದ್ಸಲ ನಾರದರು ಭೇಟಿಯಾಗ್ಲಿಕ್ಕೆ ಬಂದರು. ಉಳಿದ ಗ್ರಹಗಳಿಗೆ ಮಾತಾಡ್ಸಿದ್ರು, ಹೀಗೆ ಆಯ್ತು ಬೇಗನೆ ಮುಕ್ತರಾಗ್ತೀರಿ ಅಂತೇಳಿ. ಶನಿಗೆ ನಾರದರು ತಮಾಷೆ ಮಾಡ್ತಾರೆ. ಏನಪ್ಪ, ಯಾರ ದೃಷ್ಟಿ ಮೇಲೆ ಬೀಳುತ್ತದೆ ಅಂಥವರಿಗೆ ಹಾಹಾಕಾರ ಮಾಡತಕ್ಕಂಥ ವ್ಯಕ್ತಿ ಈಗ ಸುಮ್ಮನೆ ಕೂತ್ಕೊಂಡಿಯೋ, ರಾವಣನಿಗೆ ಹಾಹಾಕಾರ ಮಾಡುವಂತೆ ಮಾಡು. ಏನ್ರಿ ನಾರದರೆ, ನನ್ನ ದೃಷ್ಟಿ ಬೀಳಬೇಕಲ್ಲ. ಅವನಮ್ಮನ್ನು ಡಬ್ಬಾಗಿ ಮಲಗಿಸಿದ್ದಾನೆ, ಕೆಳಮುಖವಾಗಿ ಮಲಗಿಸಿದ್ದಾನೆ. ನಾನೆಲ್ಲ ನೋಡ್ತೀನಿ ಹೊರತು ನಾನು ರಾವಣನ ನೋಡ್ಲಿಕ್ಕೆ ಆಗೋದಿಲ್ಲ. ಒಂದು ವೇಳೆ ರಾವಣನ ಕಡೆಗೆ ನೋಡ್ಲಿಕ್ಕೆ ನನ್ನ ಅವಕಾಶ ಸಿಕ್ಕರೆ ಅವನ ವಿನಾಶ ನಿಶ್ಚಿತ. ನಾರದರು ಹೇಳಿದರು, ನಾನು ಅದೇ ಕೆಲಸ ಮಾಡೋದಕ್ಕೋಸ್ಕರ ಬಂದಿದ್ದೇನೆ. ನಿನ್ನ ಕುದೃಷ್ಟಿ ರಾವಣನ ಮೇಲೆ ಬೀಳಬೇಕು. ರಾವಣ ತನ್ನ ವಿನಾಶವನ್ನು ತಾನೇ ಮಾಡಿಕೊಳ್ಳಿಕ್ಕೆ ಪ್ರವೃತ್ತನಾಗಬೇಕು. ಆಯ್ತು, ನಾನು ಮಾಡ್ತೇನೆ ಅಂತ ತಿಳ್ಕೊಂಡಂತೆ ಮರುದಿವಸ ರಾವಣನ ಸಭೆಗೆ ನಾರದರು ಮತ್ತೆ ಬರ್ತಾರೆ. ನಾರದರಿಗೆ ಎಲ್ಲರೂ ಸ್ವಾಗತ ಮಾಡ್ತಾರೆ. ಏನು ರಾವಣ, ನವಗ್ರಹಗಳ ಸ್ಥಿತಿ ನೋಡಿದ್ಯಾ? ನವಗ್ರಹಗಳ ಮೇಲೆ ಕಾಲಿಟ್ಟುಕೊಂಡು ನನ್ನ ಮೇಲೆ ಸಿಂಹಾಸನ ಮೇಲೆ ಹೇಳ್ತಾರೆ. ನಾರದರಂತಂದ್ರು, ಏ ರಾವಣ, ಇದೇನು ದೊಡ್ಡ ಸ್ಥಿತಿ ಅಲ್ಲ. ಬೆನ್ನ ಮೇಲೆ ಕಾಲಿಟ್ರೆ ಏನು ದೊಡ್ಡ ಸ್ಥಿತಿ? ಎದೆ ಮೇಲೆ ಕಾಲಿಟ್ಟು ಹೋಗು. ಹಂಗಾತ್ ಮಲಗಿಸ್ನವ್ರು ಮೇಲೆ ಮುಖಂಡು ಮಲಸ್. ನಿನ್ಗೇನು ಮಾಡ್ತಾರೆ? ಏನು ಮಾಡೋದಿಲ್ಲ. ಅವ್ರು ಎದೆ ಮೇಲೆ ಕಾಲಿಟ್ಟು ಸಿಂಹಾಸನದ ಮೇಲೆ ಇರು. ನಾರದರ ಉದ್ದೇಶ ಶನಿ ದೃಷ್ಟಿ ಅವನ ಮೇಲೆ ಬೀಳಲ್ಲ ಅಂತಿಕೊಂಡಂತ. ಯಾವಾಗ ಆಯ್ತು, ನವಗ್ರಹಗಳು ಹಂಗಾತ್ ಮಲ್ಕೋರಿ ಅಂತಿಕೊಂಡಂತ ಹೇಳಿದ್ರು ರಾವಣ. ಶನಿ ಯಾವಾಗಲೂ ಹೀಗೆ ನೋಡ್ತಾನೆ, ಸೀದಾ ನೋಡೋದಿಲ್ಲ. ಅದಕ್ಕೆ ಶನಿ ವಕ್ರ ದೃಷ್ಟಿ ಅಂತ ಕರೀತಾರೆ. ಶನಿ ಹೀಗೆ ನೋಡಿದ ಅವನ ಕಡೆಗೆ. ಆಯ್ತು, ಶನಿ ನೋಡಿದ ನಂತರವೇ ಶೂರ್ಪಣಕ್ಕೆ ಮುಖ ಕತ್ತರಿಸ್ಕೊಂಡ್ಲು. ಆನಂತರ ಸೀತಾಪರಣ, ಆನಂತರ ರಾಮನ ದ್ವೇಷ, ಆನಂತರ ಅವನ ವಿನಾಶ ಎಲ್ಲ ಈ ಶನಿ ದೃಷ್ಟಿ ಬಿತ್ತು. ಅವನ ವಿನಾಶ ಪ್ರಾರಂಭವಾಯಿತು. ಶನಿಯ ಪ್ರಭಾವ ಎಷ್ಟಿದೆ, ರಾವಣನಂಥ ವ್ಯಕ್ತಿಯೂ ಕೂಡ ಪೀಡಿತನಾಗಿದ್ದ. ಇನ್ನು ಶನಿ ಎಲ್ಲ ಗ್ರಹಗಳ ಮೇಲೂ ಸಂಚಾರ ಮಾಡಬೇಕಲ್ಲ, ಗ್ರಹಗಳ ಮನೆಗಳಲ್ಲೂ. ಗುರುಗ್ರಹ ಹತ್ರ ಬಂದಾಗ ಹೇಳ್ದ, ನೋಡಿ ಗುರು ಹೇಳ್ದ, ನೋಡಿ ಶನಿ, ನನಗೆ ನೀನು ಪೀಡಿಸ್ಬೇಡ, ಯಾಕೆ ನಾನು ಜಗತ್ತಿಗೆ ಭಾಳ ಉಪಕಾರ ಮಾಡ್ತೇನೆ. ನಾನು ಇದ್ದೇನೆ ಅಂತ ಕೂಡ ಬ್ರಾಹ್ಮಣ್ಯ ಉಳಿದಿದೆ. ಬ್ರಾಹ್ಮಣ್ಯದ ರಕ್ಷಣೆಗೆ ದೇವರು ನನ್ನನ್ನು ನೇಮಿಸಿದ್ದಾನೆ. ನೀನು ನನಗೆ ಅನಾನುಕೂಲ ಮಾಡಿದರೆ ಈ ಸತ್ಕಾರ್ಯದಿಂದ ಅನಾನುಕೂಲ ಆಗ್ತದೆ. ಆದ್ದರಿಂದ ನೀನು ನನ್ನ ಮೇಲೆ ಪರಿಣಾಮ ಬೀಳಬೇಡ ಅಂತ ಶನಿ ಹೇಳ್ದ. ನೀವು ನನ್ನ ಪೂಜ್ಯರು, ಹಿರಿಯರು ಎಲ್ಲ ಒಪ್ಪಿದೆ. ಆದರೆ ನನ್ನ ದೃಷ್ಟಿಯಿಂದ ನಾನು ನಮ್ಮ ಅಪ್ಪನ್ನೇ ಬಿಡಲಿಲ್ಲ. ನನ್ನ ದೃಷ್ಟಿ ರವಿ ಮೇಲೆ ಬಿದ್ದರೂ ಮತ್ತೆ ರವಿ ಅಭಿಮನ್ಯವಾಗಿರ್ತಕ್ಕಂಥ ರಾಶಿ, ಆ ಜನರಿಗೆ ಅನೇಕ ಪೀಡೆಗಳು ಪ್ರಾರಂಭವಾಗ್ತವೆ.
ಉಪನಿಷಲ್ಲ ಬೃಹಸ್ಪತಿ ನನ್ನ ಹತ್ರ ಬರೇಬೇಡಪ್ಪ, ನಿನ್ನ ರೇಟಿ ಹಾಕೇ ಬೇಡ ಅಂತ ತಿಳ್ಕೊಂಡಂತೆ. ಕೊಡಿಗೆ ಶನಿ ಅಂತಾನು 1.5 ಪ್ರಹರದೇ ನಿಮ್ಮ ಮೇಲೆ ನಾನು ದೃಷ್ಟಿ ಬೀರ್ತೀನಿ ಅಂತ. ಪುರ ಬಿಡ್ಲಿಕ್ಕೆ ಬರೋಂಗಿಲ್ಲ ನನಗೆ. ಆಯ್ತಪ್ಪ, 1.5 ಪ್ರಹರ ಅಂದರೆ ಎಷ್ಟು? 4.5 ತಾಸು, ಹೌದಲ್ಲ? ಆಯ್ತು. ಕೆಲವು ಕಡೆ 1.25 ಪ್ರಹರ ಅಂತದೆ. ಆಯ್ತು, ಅಷ್ಟು ನಾನು ಪೂಜಾ ಇತ್ಯಾದಿ ಮಾಡಿಕೊಂಡು ನಾನು ಅನುಕೂಲ ಮಾಡ್ತೀನಿ. ಅಂದರೆ ಪುರಾಣ ನಮಗೇನು ಹೇಳ್ತದೆ, ನಾವು ಅಧರ್ಮದಿಂದಿದ್ದರೆ ಶನಿ ನಮಗೆ ಎಷ್ಟು ತ್ರಾಸು ಕೊಡ್ತಾನೆ, ಎಷ್ಟು ಶಿಕ್ಷಾ ಕೊಡ್ತಾನೆ. ತ್ರಾಸ ಅನ್ಕಿಂತ ಬದಲು ಶಿಕ್ಷಾ ಅಂತ ಕೊಡಂತ. ದೇವತೆಗಳ ಗುರು ಬೃಹಸ್ಪತ್ಯಾಚಾರ ಮೇಲೆ ಶನಿ ದೃಷ್ಟಿ ಚಾಲು ಆಯಿತು. ಎಷ್ಟು? 4.5 ತಾಸು, ಹೆಚ್ಚಲ್ಲ. ನಮ್ಮೆಲ್ಲ 7.5 ವರ್ಷ ತನಕ ಇರ್ತದೆ. ಅದು ಅದಾಕ್ಷಣಕ್ಕೆ ಅವರೇನು ವಿಚಾರ ಮಾಡಿದರು, ಆಯ್ತು ಗಂಗಾ ಸ್ನಾನ ಮಾಡ್ಕೊಂಡು ಬಂದು ಜಪಕ್ಕೆ ಕೂತ್ರಾಯಿತು. ಆಯ್ತು, 4 ತಾಸು ಜಪ ಮುಗಿದ ಮೇಲೆ ಶನಿ ನಮಗೇನು ಮಾಡ್ಲಿಕ್ಕೆ ಆಗ್ತದೆ ಅಂತೇಳಿ ಗಂಗಾ ಸ್ನಾನ ಕೊಟ್ಟರು. ಗಂಗಾ ಸ್ನಾನ ಮಾಡಿ ತಿರುಗಿ ಹೊರಟಾಗ ಒಬ್ಬ ಸನ್ಯಾಸಿ ಎದುರಿಗೆ ಬಂದ. ನಮಸ್ಕಾರ ರೀ ಬೃಹಸ್ಪತ್ಯಾಚಾರ್ಯ. ನಮಸ್ಕಾರಪ್ಪ, ಯಾರು ನೀನು? ಏನಿಲ್ಲ, ನಮ್ಮ ತೋಟನೊಳಗೆ ಟರ್ಬೂಜ್ ಹಣ್ಣು, ಕೆಂಪು ಒಳಗೆ ಕೆಂಪಿರ್ತದೆ ಅಂತ ಮೇಲೆ ಟರ್ಬೂಜ್ ಹಣ್ಣು 2 ಚಲೋ ಬಲ್ತಿದ್ದು ಯೋಗ್ಯರಿಗೆ ದಾನ ಮಾಡಬೇಕು ಅಂತ ನೀವೇ ಎದುರು ಕಾಣಿಸ್ತೀವಿ, ನಿಮ್ಗೆ ದಾನ ಕೊಡ್ತೀನಿ ತೋರಿ ಅಂತ ಜೋಳಿಗಳಿಗೆ ಹಾಕಿ ನಂದಿದ್ದ. ಆಯಿತು ಅಂದ್ಕೊಂಡು ಅಂತೇಳಿ ಹಂಗೂ ನನ್ನ ಅನೇಕ ಮುಗಿದ ಮೇಲೆ ಹಸಿವೆ ಆಗ್ತದೆ ಅಂತ್ಕೊಳ್ಳೋಕೆ ಅನುಕೂಲ ಆಗ್ತದೆ, ಕೊಡಪ್ಪ ಅಂತಿಕೊಂಡು ಅಂತೇಳಿ ಆ 2 ಟರ್ಬೂಜ್ ಹಣ್ಣು ಇರ್ತಕ್ಕಂಥ ಆ ಜೋಳಿಗೆ ತೊಗೊಂಡು ಸ್ವಲ್ಪ ಮುಂದೆ ಹೊರಟರು. ಯಾವ ರಾಜ್ಯದೊಳಗೆ ಗಂಗಾ ಸ್ನಾನಕ್ಕೆ ಬಂದಿದ್ರು ಅವರು, ಆ ರಾಜನ ಮಗ 16-17 ವರ್ಷದ ಯುವಕ, ಅದೇ ವಯಸ್ಸಿನ ಮಂತ್ರಿ ಮಗನೂ ಇದ್ದರು. ಅವರಿಬ್ಬರು ಭೇಟಿಗೆ ಹೋಗಿದ್ದರು. ಊಟದ ವೇಳೆಗೆ ತಿರುಗಿ ಬರ್ತೀವಿ ಅಂತ ಹೇಳಿದ್ರು. ಮಧ್ಯಾಹ್ನ 12 ಆಯ್ತು, 12:30 ಆಯ್ತು, ಬರಲಿಲ್ಲ. ಅದಕ್ಕೆ ರಾಜಭಟ್ರನ್ನು ಕಳಿಸಿದ್ರು, ಹುಡುಕೊಂಬರ್ರಿ ಅಂತಿಕೊಂಡು ಅಂತೇಳಿ. ರಾಜಭಟ್ರು ಹುಡ್ಕೊಂಡು ಹೋಗ್ತಿದ್ರು. ಅಷ್ಟೊತ್ತಿಗೆ ನೋಡಿದರು ಈ ಬೃಹಸ್ಪತ್ಯಾಚಾರ ಜೋಳಿಗೆಯಿಂದ ರಕ್ತ ಕೆಳಗೆ ಬೀಳಕತ್ತದ. ಟರ್ಬೂಜ್ ಹಣ್ಣಂತೇನು ಕೊಟ್ಟಿದ್ದ, ರಕ್ತ ಕೆಳಗೆ ಬೀಳಕ ಬಂದು, ಏಯ್ ಸನ್ಯಾಸಿ, ಏನಂದ ಜೋಳಿಗೆ ಒಳಗೆ? ಏನಪ್ಪ, ಯಾರೋ ಟರ್ಬೂಜ್ ಹಣ್ಣು ಕೊಟ್ಟಾರ. ಟರ್ಬೂಜ್ ಹಣ್ಣು ಸುಳ್ಳು ಹೇಳ್ತಿ, ಹಣ್ಣಿತ್ರ ಕೆಳಗೆ ರಕ್ತ ಬೀಳ್ತೇನೆ, ತೋರಿಸು ಅಂತಿಕೊಂಡಂತೇಳಿ. ಆಯ್ತಪ್ಪ ನೋಡ್ಕೋರಿಪ್ಪ ಅಂತಿಕೊಂಡು ಅಂತೇಳಿ ಅವ್ರಿಗೆ ಜೋಳಿಗೆ ಕೊಟ್ಬಿಟ್ರು. ತೆಗೆದು ನೋಡಿದ್ರೆ ಅಲ್ಲಿ ರಾಜಕುಮಾರನ ತಲೆ, ಮಂತ್ರಿ ಕುಮಾರನ ತಲೆ ಇತ್ತು. ಓ, ರಾಜ ಇಬ್ಬರನ್ನ ಕೊಂದು ಅವ್ರ ತಲೆ ಜೋಳಿಗೆ ಇಳ್ಕೊಂಡು ಹೊಡ್ತಿದ್ದೆ, ಮಹಾಪರಾಧ ಇದ್ದಿ, ಈಗಿಂದಲೇ ಶಿಕ್ಷೆ ಕೊಡ್ತೀನಿ ನಡೀರಿ ಅಂತಿಕೊಂಡು ಅಂತೇಳಿ ಬೃಹಸ್ಪತ್ಯಾಚಾರ್ಯರು ಹೊಣಕೆ ಹಾಕಿ ನೋಡಿದರು. 2 ರುಂಡುಗಳು, ಕುತ್ತಿಗೆ ತನಕ ತಲೆ. ಶನಿ 4.5 ತಾಸಿನಾಗ ನೀನು ಪ್ರತಾಪ್ ತೋರಿಸಿದೆಯಾ? ಆಯ್ತಪ್ಪ, ಏನಾಗ್ತದೆ ನೋಡು ಅಂತಿಕೊಂಡು ಅಂತೇಳಿ ರಾಜಭಟ್ರು ಅವ್ರನ್ನ ಹಿಡ್ಕೊಂಡು ಬೃಹಸ್ಪತ್ಯಾಚಾರ್ಯ ಹಿಡ್ಕೊಂಡು ರಾಜನ ಮುಂದೆ ನಿಂದಿರಿಸಿದ್ರು. ನೋಡಿ, ನಿಮ್ಮ 2 ಮಕ್ಕಳನ್ನು ಕೊಂದು ತಲೆಗೆ ಹಾಕೊಂಡು ಬಂದೇನು ಅಂತಕೊಂಡು. ಮಗ ಮೃತನಾಗ್ಯಾನ ಅಂತಕೊಂಡು ದಾಕ್ಷಣಕ್ಕೆ ರಾಜ ಮೂರ್ಛಿತನಾಗಿ ಬಿದ್ದುಬಿಟ್ಟ. ಈ ಸುದ್ದಿ ರಾಣಿವಾಸಕ್ಕೆ ಹೋಯ್ತು. ರಾಣಿನೂ ಮೂರ್ಛಿತಲಾಗಿ ಬಿಟ್ಬಿಟ್ರು, ಮಗ ಸತ್ತ ಅಂತಕೊಂಡಂತೆ. ಮಂತ್ರಿ ಹೆಂಡತಿ ಹೋಗ್ತದ. ರಾಜಕುಮಾರನ ಮದುವೆಯಾಗಿ 4 ತಿಂಗಳಾಗಿತ್ತು. ಅದೇ 4 ತಿಂಗಳಿರ್ತಕ್ಕಂಥ ರಾಜಪುತ್ರಿ, ಅಯ್ಯೋ ನನ್ನ ಪತಿ ಹೋದ, ನಾನು ಸಹಗಮನ ಮಾಡ್ತೇನೆ ಅಂತಕೊಂಡು ತಯಾರಾದ. ಕೊನೆಗೆ ಶೈತ್ಯೋಪಚಾರದಿಂದ ರಾಜ ಎದ್ದಾಕ್ಷಣಕ್ಕೇನೆ ಹೇಳ್ದ, ಈ ದುಷ್ಟ ವ್ಯಕ್ತಿಯನ್ನು ಬಿಡಬೇಡ್ರಿ,
ಈಗಿಂದಿಗೆ ಗಲ್ಲಿಗೆ ಇರಿಸ್ರಿ. ಆಯ್ತು, ಗಲ್ಲಿ ವ್ಯವಸ್ಥೆ ಆಯ್ತು. 4.25 ತಾಸು, ಇಷ್ಟೆಲ್ಲ ಆಗೋ ತನಕ 4 ತಾಸು ಆಗಿತ್ತು. ಬೃಹಸ್ಪತ್ಯಾಚಾರ ನೋಡಿದರು, ಇನ್ನು ಅರ್ಧ ತಾಸು ಹೆಂಗಾರು ಕಳಿಬೇಕು ಅಂತ ತಿಳ್ಕೊಂಡಂತೇಳಿ ಯಾವ ಕೊಲೆಗಡಕರು ಇವರನ್ನು ರಕ್ಷಣೆಗೆ ನಿಲ್ಲಿಸಿದ್ರು ಅವ್ರು ಕೇಳಿದ್ರು, ಯಾವಾಗಪ್ಪ ನನ್ನ ಗಲ್ಲಿಗೆ ಇರಿಸ್ತೀರಿ ಅಂತ ಇಲ್ಲರಿ, ಇನ್ನೊಂದು 10 ಮಿನಿಟಿಗೆ ಇರಿಸಂತ ಹೇಳಿ. ನಿಮ್ಮಿಬ್ಬರಿಗೆ 10,000 ಬಂಗಾರ ನಾನು ಕೊಡ್ತೀನಿ. 10,000 ಗಲ್ಲಿಗೆ ಬಿಡಿಸ್ರಿ ಅಂತ ಅನ್ನಂಗಿಲ್ಲ. ಒಂದು 40 ನಿಮಿಷ ತಡಿ, ಬರೋಬ್ಬರಿ 45 ನಿಮಿಷ ನಾನು ದೇವ್ರ ಧ್ಯಾನ ಮಾಡ್ತೇನೆ, ಆಮೇಲೆ ನನಗೆ ಬಸ್ ಗಲ್ಲಿಗೆ ಏರಿಸ್ಬಿಡ್ರಿ ಅಂತ. ಅವರು ರೊಕ್ಕ ತೊಗೊಂಡಾಗಲಿ ಅಂತ ಹೇಳಿದ್ರು. ರಾಜನ ಕೇಳಿದ್ರು, ಅದು ಗಟ್ಟಿ ಮಾಡತ್ಲಿಕ್ಕೆ ಇದು ಮಟ್ಟೆ ಹಗ್ಗ ನೋಡ್ಲಿಕ್ಕೆ ಇದು ಮಾಡ್ಲಿಕ್ಕೆ ಅಂತಿಕೊಂಡು ಅಂತೇಳಿ ಬೇಕಂತಲೇ ಲೇಟ್ ಮಾಡಿದರು. ಅರ್ಧ ತಾಸು ಮುಗೀತು. ಇನ್ನೂ 10 ನಿಮಿಷ 40 ನಿಮಿಷ ಕೇಳಿದ್ರಿ ಇವರು. ಅಷ್ಟರಲ್ಲಿ ಇಬ್ಬರು ರಾಜಕುಮಾರರು ಬೇಟೆಗೆ ಹೋದವರು ತಿರುಗಿ ಬಂದರು. ತಿರುಗಿದ ಆ ಕ್ಷಣಕ್ಕೇನು ರಾಜಕುಮಾರ್ ಸತ್ತಿಲ್ಲ ಅಂತಿಕೊಂಡು ಅಂತೇಳಿ ಎಲ್ಲರೂ ಸಂತೋಷ. ರಾಜನಿಗೆ ಸಂತೋಷ, ರಾಣಿಗೆ ಸಂತೋಷ, ಸಹಗಮನ ಕೊಟ್ಟಿರ್ತಕ್ಕಂಥ ಆ ಹುಡುಗಿಗೆ ಸಂತೋಷ. ಹಾಗಾದ್ರೆ ಏನು ಸನ್ಯಾಸಿ ಆಗ ನೋಡೋದು ಟರ್ಬೂಜ ಹಣ್ಣು. ಆಗ ರಾಜ ಬಂದು ಬೃಹಸ್ಪತ್ಯಾಚಾರ ಶರಣಾಗತನಾಗಿ, ನಿಮ್ಮ ಸುಳ್ಳೆ ತ್ರಾಸು ಕೊಟ್ಟು ಏನೋ ಭ್ರಮ ಆಯ್ತು, ನಮಗೆ ಏನಾಗಿತ್ತೋ ಗೊತ್ತಿಲ್ಲ, ಏನಾಗಿಲ್ಲಪ್ಪ, ಶನಿದೇವರ ಅನುಗ್ರಹ ಅಂತ ತಮಾಷೆ ಮಾಡಿ ಬೃಹಸ್ಪತ್ಯಾಚಾರ್ಯರಿಗೇನೆ ಶನಿ ಜಗತ್ತಿಗೆ ತೋರಿಸಿಕೊಟ್ಟ, ನಾನು ನಿಮ್ಮ ಮೇಲೆ ವಕ್ರದೃಷ್ಟಿ ಬೀಳಿದ್ರೆ ನಿಮ್ಮ ಹಣೆವರೆಗಾಗ್ತದೆ. ಒಟ್ಟು ಶನಿಯ ಪರಿಣಾಮ ಆಗೋದು ಜಾಯಿಂಟ್ಸ್, ಎಲುಬು, ಮೂಗು, ಹಲ್ಲು, ಇವುಗಳ ಪೀಡಾ ಭಾಳ ಆಗ್ಲಿಕ್ಕತ್ತ. ನಮ್ಗೆ ಅನ್ಬೇರೇಬಲ್ ಅಂತ ಅನಿಸಿದ್ರೆ ಶನಿ ಪೀಡಾ ಅಂತ ತಿಳ್ಕೊಂಡ್ಬಿಟ್ಟು ಅವು ಶನಿ ಜಪ ಮಾಡಿ. ಅದ್ರ ಜೊತೆಗೆ ವಾತದ ರೋಗಗಳು, ಶನಿಯಿಂದ ಬರ್ತಕ್ಕಂಥ ವಾದ ರೋಗಗಳು ಬರ್ತವೆ. ಧನಹಾನಿ ಆಯಿತು ಅಕಸ್ಮಾತ್ತಾಗಿ, ಅವಾಗ ಶನಿ ದಶೆ ಆದೇನು ನನಗೆ, ಅಥವಾ ಶನಿ ಅಂತರ್ದಶೆ ಆದೇನು, ಸ್ವಲ್ಪ ಜ್ಯೋತಿಷ್ ಬಲ್ಲರನ್ನು ಕೇಳ್ಕೊಳ್ಬೇಕು. ಏನ್ರಿ ಆಚಾರ, 7.5 ವರ್ಷ ಅಲ್ಲಿರ್ತಾನೆ, 19 ವರ್ಷ ವಿಂಶೋತ್ತರಿ ಮಹಾದಶಾದೊಳಗಿರ್ತಾನೆ, ಆ ನಂತರ 2.5-3 ವರ್ಷ ಅಂತರ್ದಶಾದೊಳಗಿರ್ತಾನೆ. ನಮ್ಮ ಆಯುಷ್ಯದ ಅರ್ಧವಾಗಿ ಶನಿ ಮೇಲೆ ಹೋಯ್ತಲ್ಲ ಅಂತಕೊಂಡಂತಂದ್ರೆ ಆಚಾರ್ಯ ಹೇಳಿದ ನೆನಪು ಮಾಡ್ಕೊಳ್ಳೋಣ. ಕಿಂ ಕುರುವಂತೆ ಗೃಹಸ್ಥರ್ವೇ ಪ್ರಸನ್ನೇ ಶ್ರೀನಿಕೇತನೆ, ಕಿಂ ಕುರುವಂತೆ ಗೃಹಸ್ಥರ್ವೇ ಅಪ್ರಸನ್ನೇ ಶ್ರೀನಿಕೇತನೆ. ಪರಮಾತ್ಮನ ಅನುಗ್ರಹ ಇದ್ದರೆ ಯಾವ ಗ್ರಹಗಳು ನಮ್ಮ ಕೆಡಕ್ಕೆ ಮಾಡಂಗಿಲ್ಲ. ಶನಿ ಪೀಡ ಆಗಬಾರ್ದು ಅಂತಿಕೊಂಡಂತಿದ್ರೆ ದಿನಾಲು ತಪ್ಪದೇ ಸಂಧ್ಯಾ ವಂದನೆ ಮಾಡಿರಿ. ಶನಿ ಪೀಡ ಆಗಬಾರ್ದು ಅಂತಿದ್ರೆ ಹೊರಗಿನ ಹೋಟೆಲ್ನಾಗ ತಿನ್ನೋದು ಬಿಟ್ಬಿಡ್ರಿ. ಶನಿ ಪೀಡ ಆಗಬಾರ್ದು ಅಂತಿಕೊಂಡಂತಿದ್ರೆ ಇಂಟರ್ಕಾಸ್ಟ್ ಮ್ಯಾರೇಜ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಶನಿ ಪೀಡ ಆಗಬಾರ್ದು ಅಂತಿಕೊಂಡಂತಿದ್ರೆ ಲಂಚ ತಗೊಂಡು ಸುಳ್ಳು ಹೇಳೋದು, ಮೋಸ ಮಾಡೋದು ಬಿಟ್ಬಿಡಿ. ಶನಿ ನಿಮಗೇನು ಮಾಡ ಬಹಳ ಒಳ್ಳೆ ಉತ್ತಮವಾದ ಜಾಗ ಕರ್ಕೊಂಡು ಹೋಗ್ತಾನೆ. ಧಾರ್ಮಿಕರ ಮಿತ್ರ, ಅಧಾರ್ಮಿಕರ ಪರಮಶತ್ರು ಶನೀಶ್ವರ. ಇಂಥ ಶನಿದೇವರ ಆರಾಧ್ಯ ದೇವತೆ ನರಸಿಂಹದೇವರು. ಹನುಮದ ಅಂತರ್ಗತ ವಾಯುವಂತರ್ಗತ ನರಸಿಂಹದೇವರು, ವಾಯುವಾಹನನಾದ ನರಸಿಂಹದೇವರು. ಹೀಗಾಗಿ ವಾಯುಸ್ತುತಿ, ಯಂತ್ರೋದ್ಧಾರ, ಹನುಮದೇವರ ಸ್ತುತಿ, ಸುಂದರಕಾಂಡಗಳ ಪಾರಾಯಣ ದಿನಾಲು ಆದಷ್ಟು ಮಡಿಮೇಲ್ಗೆಗಳನ್ನು ಮಾಡಿಕೊಂಡು ಪವಿತ್ರವಾಗಿ ದೇವರ ನಿವೇದಿತ ಅನ್ನ ತಿಂತ ಇದ್ದರೆ ಯಾವ ಸಾಡೆ ಸಾತಿ ಏನೂ ನಮಗೆ ಅನಾನುಕೂಲ ಆಗೋದಿಲ್ಲ.
ಹಾಗೆ ಶನಿ ಬಗ್ಗೆ ಬೇಕಾದಷ್ಟು ಹೇಳ್ಬೋದು, ಸಮಯ ಇಲ್ಲ. ನಾಳಿನ ದಿವಸ ತಪ್ಪದೇ ಲೋಕಲ್ ಜನ ಏನಿದ್ದೀರಿ, ಮುಂಬೈಯಲ್ಲಿರ್ತಕ್ಕಂಥ ಜನರು ತಪ್ಪದೇ ಬಂದು ಈ ಶನಿ ಹೋಮದಲ್ಲಿ ಭಾಗವಹಿಸಿ. ಯಾರಿಗೆ ಬರಲಿಕ್ಕೆ ಆಗಂಗಿಲ್ಲ ಅವ್ರ ಹೆಸರು ಕಳಿಸ್ಕೊಡ್ರಿ. ನಿಮ್ಮ ಹೆಸರಿನಲ್ಲಿ ನಾನು ಸಂಕಲ್ಪ ಮಾಡ್ತೇನೆ. ಇನ್ನು ನಮ್ಮ ಪ್ರವಚನ ಕೇಳ್ತಕ್ಕಂಥ ಜನರಿಗೆ, ಇನ್ನು ನಮ್ಮ ವಾಟ್ಸಪ್ ಗ್ರೂಪ್ನಲ್ಲಿ ಇರ್ತಕ್ಕಂಥ ಭಕ್ತರಿಗೆ ನಾನು ದಿನಾಲೂ ತಪ್ಪದೆ ನಾನು ಮಾಡುವ ಪ್ರವಚನ, ನಾನು ಮಾಡುವ ಜಪಗಳ ಸಂದರ್ಭದಲ್ಲಿ ಇವರೆಲ್ಲರಿಗೂ ಪರಮಾತ್ಮ ಒಳ್ಳೇದು ಮಾಡು ಅಂತ ತಿಳ್ಕೊಂಡಂತೇಳಿ ನಾನು ಮಾಡ್ತಾ ಇರ್ತೇನೆ. ಆದ್ದರಿಂದ ನೀವು ಕೆಲವರು ಹೆಸರು ತಿಳಿಸಲಿಕ್ಕಾಗದೇ ಇದ್ರೂ ಪರವಾಗಿಲ್ಲ, ನಿಮ್ಮ ಹೆಸರಿನಲ್ಲಿ ತಪ್ಪದೆ ನಾನು ಮಾಡ್ತಾ ಇರ್ತೇನೆ. ಹೆಸರು ಹೇಳೋದಿಲ್ಲ. ನನ್ನ ಎಲ್ಲ ಏನು ಧರ್ಮದ ಬಾಂಧವರು ಅಂತ ತಿಳ್ಕೊಂಡಂತೇನಿದ್ದಾರೆ, ಆಧ್ಯಾತ್ಮಿಕ ಬಂಧುಗಳು ಅಂತೇನಿದ್ದಾರೆ, ಅವರಿಗೆ ಪರಮಾತ್ಮ ಒಳ್ಳೆಯದನ್ನು ಮಾಡು ಅಂತ ತಿಳ್ಕೊಂಡಂತೇಳಿ ದಿನಾಲು ನಾನು ಪ್ರಾರ್ಥನೆ ಮಾಡ್ತೇನೆ. ಚಿಂತೆ ಮಾಡಬೇಡಿ. ಪರಮಾತ್ಮ ನಮ್ಮಂಥ ಸಾಮಾನ್ಯರ ಆರ್ತ ಪ್ರಾರ್ಥನೆಯನ್ನು ತಪ್ಪದೇ ಕೇಳ್ತಾನೆ. ಆದರೆ ಯಾರಿಗೆ ಸಾಧ್ಯ ಇದೆ ಅವರು ತಪ್ಪದೆ ಇವತ್ತು ನಾಳೆ, ಸಾಧ್ಯ ಆದರೆ ಇನ್ನೂ ಮುಂದೆ ಎಲ್ಲ ಜನರು ಇವತ್ತು ನಾಳೆ ಪ್ರತಿ ಶನಿವಾರ ಆಗಲಿ ಅಥವಾ ದಿನಾಲೂ ಆಗಲಿ ಶನಿಯ ಈ ಮಂತ್ರವನ್ನು ಜಪ ತಪ್ಪದೆ ಮಾಡಿ. ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಂಡ ಸಂಭೂತಂ ತಂ ನಮಾಮಿ ಶನೈಶ್ಚರಂ. ಉಪನೀತರಾಗಿರ್ತಕ್ಕಂಥ ಪುರುಷರೆಲ್ಲ ಓಂ ಶನೈಶ್ವರಾಯ ನಮಃ ಅಂತ ತಿಳ್ಕೊಂಡಂತಾನೆ, ಹೆಣ್ಣು ಮಕ್ಕಳು ಶ್ರೀ ಶನೈಶ್ವರಾಯ ನಮಃ ಅಂತ ತಿಳ್ಕೊಂಡಂತಾನೆ. ಪಟ್ಟು ಶನಿಯ ಜಪವನ್ನು ತಪ್ಪದೇ ಮಾಡಿ. ಶನಿ ಧಾರ್ಮಿಕರಿಗೆ ಮಿತ್ರ, ಪರಮ ಮಿತ್ರ, ಧರ್ಮ ಬಿಟ್ಟವರಿಗೆ ಶತ್ರು. ಇದನ್ನು ನೆನಪಿನ ಇಟ್ಟುಕೊಳ್ಳೋಣ. ನಾಳಿನ ದಿವಸದ ಶನೇಶ್ವರ ಮಹಾಮಂತ್ರ ಹೋಮದಲ್ಲಿ ತಾವೆಲ್ಲ ಭಾಗವಹಿಸಬೇಕು. ಪ್ರತ್ಯೇಕವಾಗಿ ನನಗೆಲ್ಲರಿಗೂ ಫೋನ್ ಮಾಡಲಿಕ್ಕೆ ಆಗಿಲ್ಲ, ಬಹಳ ಕಾರ್ಯಗಳು ಇದ್ದರಿಂದಾಗಿ ಇದನ್ನೇ ಆಮಂತ್ರಣ ಅಂತ ತಿಳಿದುಕೊಳ್ಳಿ, ತಪ್ಪದೇ ಬನ್ನಿ. ಇದಾದ ನಂತರ ಮತ್ತೆ ನಿಮ್ಮನ್ನು ನಾನು ಬಿಡೋದಿಲ್ಲ. 29ರಿಂದ ಇವತ್ತು ನಾಳೆ ಶನೀಶ್ವರ 27ನೇ ತಾರೀಕು ಆದರೆ 29ರಿಂದ ಗುರುವಾರದಿಂದ ನಮ್ಮ ವಾರ್ಷಿಕೋತ್ಸವ ಪ್ರಾರಂಭವಾಗ್ತದೆ. ಗುರುವಾರ ದೇವತಾ ಸ್ಥಾಪನಾ, ಧ್ವಜಾರೋಹಣ, ಪುಣ್ಯಾವಾಚನ, ಅಂಕುರಾರ್ಪಣ ಇತ್ಯಾದಿ ಉತ್ಸವಾಂಗ ಕಾರ್ಯಕ್ರಮಗಳು ವೆಂಕಟೇಶ ಮಹಾಮಂತ್ರ ಹೋಮ ನಾವು ಮಾಡ್ತೇವೆ. ಶುಕ್ರವಾರದ ದಿನ ಗಾಯತ್ರಿ ಹೋಮವನ್ನು ಇಟ್ಟುಕೊಂಡಿದ್ದೇವೆ. ಬಹುಶಃ ನಾಳೆ ನಾಡಿದ್ದು ನಾನು ಪುನಃ ವಾರ್ಷಿಕೋತ್ಸವದ ಆಮಂತ್ರಣ ಪತ್ರಿಕೆ ಕಳಿಸಿಕೊಡ್ತೇನೆ. ಶನಿವಾರ ದಿವಸ ಪಂಚಮಿ, ಸತ್ಯಾತ್ಮತೀರ್ಥ ಪರಮಪೂಜ್ಯ ಸತ್ಯಾತ್ಮತೀರ್ಥರು ಬಂದು ಸ್ಥಾಪನೆ ಮಾಡಿದ ದಿನ. ಅವತ್ತು ದೇವರಿಗೆ ಅನೇಕ ಕಲಶಗಳಿಂದ ಮಹಾಭಿಷೇಕವನ್ನು ಮಾಡಲಾಗ್ತದೆ. ರವಿವಾರ 1ನೇ ತಾರೀಕು ಅವತ್ತು ಬೃಹತಿ ಸಹಸ್ರ ಹೋಮ ಇಟ್ಟುಕೊಂಡಿದ್ದೇವೆ. ಅದರ ಮರುದಿವಸ ಧನ್ವಂತರಿ ಹೋಮ, ಆನಂತರ ಕಲ್ಯಾಣೋತ್ಸವ, ಪುಷ್ಪಯಾಗ ಇತ್ಯಾದಿ ಕಾರ್ಯಕ್ರಮಗಳನ್ನು ಮಾಡುವರಿದ್ದೇವೆ 5 ದಿನಗಳವರೆಗೆ. ಅದರಲ್ಲೂ ಕೂಡ ನೀವು ತಪ್ಪದೆ ಭಾಗವಹಿಸಿ ಪರಮಾತ್ಮ ಅನುಗ್ರಹಕ್ಕೆ ಪಾತ್ರರಾಗೋಣ. ಏನು ಆಚಾರ ಮೇಲಿನ ಮೇಲೆ ಹೋಮ ಹವನ ಇಟ್ಕೊಳ್ತೀರಿ, ನಾವು ಎಷ್ಟು ಸಲ ಸೇವೆ ಮಾಡಬೇಕು ಅಂತ ನೀವು ಅನ್ಬೋದು. ಯಾರಿಗೂ ಆಗ್ರಹ ಇಲ್ಲ.
ಅನುಕೂಲ ಇದ್ದರೆ ಮಾಡಿಸಿ. ದೇವರಿಗೆ ಮಾಡಿದ್ದು, ಸಮರ್ಪಣೆ ಮಾಡಿದ್ದು ಅಕ್ಷಯವಾಗ್ತದೆ. ಆದರೆ ಇಲ್ಲಿ ಬರ್ತಕ್ಕಂಥವರೆಲ್ಲರೂ ಸೇವೆ ಮಾಡಲೇಬೇಕು ಅಂತ ನಿಯಮ ಇಲ್ಲ. ಪ್ರವಚನ ಕೇಳತಕ್ಕಂಥವರು ಕೂಡ ಸೇವೆ ಮಾಡಿಸಬೇಕು ಅಂತಿಕೊಂಡಂಥ ನಿಯಮವಿಲ್ಲ. ನಿಮ್ಮೆಲ್ಲರ ಪರವಾಗಿ ಈ ಕಾರ್ಯಕ್ರಮಗಳನ್ನೆಲ್ಲ ನಾವು ಮಾಡ್ತಾ ಇದ್ದೇವೆ. ಆದ್ದರಿಂದಾಗಿ ನೀವೆಲ್ಲರೂ ಮಾನಸಿಕವಾಗಿ ನಮ್ಮ ಅಧ್ಯಾತ್ಮ ಬಂಧುಗಳೆಲ್ಲರೂ ಭಾಗವಹಿಸಿ ಪರಮಾತ್ಮ ನಿಮ್ಮೆಲ್ಲರಿಗೂ ಪರಮಾನುಗ್ರಹ ಮಾಡ್ತಾನೆ. ಇತಿ ಅಧ್ಯಕ್ಷತಾ ಪ್ರಸಕ್ತಿ. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ ಅಚ್ಯುತಾನಂತ ಗೋವಿಂದ ಪ್ರಣತಾಮಾರ್ತಿನಾಶನ ರೋಗಾನ್ಮೇ ನಾಶಯಾಸೇಡಾನ್ ಆಶು ಧನ್ವಂತರೇ ಹರೇ. ಅಕ್ಷಯಂ ಕರ್ಮ ಯಸ್ಮಿನ್ ಫಲೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತ್ಯ ದುಃಖಾನಿ ಅನ್ನಾಮತ ಅಕ್ಷರೋ ಯೋಜನ ಸರ್ವದೈವಾಮೃತ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾಚಾರಿಕಂ ಪ್ರೀಣಯಾಮೋ ವಾಸುದೇವಂ ದೇವತಾ ಮಂಡಲ ಖಂಡಮಂಡಲ. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಕೃಷ್ಣ.